ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 25ನೇ ತಾರೀಕು ಜೂನ್ 2024 ಮಂಗಳವಾರ. ಕ್ರೋಧಿನಾಮ ಸಂವತ್ಸರೆ, ಉತ್ತರಾಯಣೆ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸೆ, ಕೃಷ್ಣ ಪಕ್ಷದ ಚತುರ್ಥಿ ತಿಥಿ, ಶ್ರವಣ ನಕ್ಷತ್ರ, ವೈಧೃತಿ ಯೋಗ, ಭವಕರಣ ಇವತ್ತಿನ ಪಂಚಾಂಗ ಫಲ. ಇನ್ನು ವಿಶೇಷವಾಗಿ ದುಷ್ಟ ಮುಹೂರ್ತ, ತೊಂದರೆಯ ಮುಹೂರ್ತ, ನಮ್ಮನ್ನೇ ಗಲಿಬಿಲಿ ಮಾಡಿ ಒತ್ತಡ ಹಾಕ್ಸೋ ಥರ ಮಾಡಿ ಬುದ್ಧಿ ಕೆಡಿಸಿ, ಮನಸ್ಸು ಕೆಡಿಸಿ, ಆತ್ಮ ಕೆಡಿಸಿ, ಆಲೋಚನೆ ಕೆಡಿಸಿ, ವಿವೇಚನೆ ಕೆಡಿಸಿ ಕರ್ಕೊಂಡೋಗಿ ಯಾವುದೋ ಒಂದು ತಪ್ಪಾದಂಥ ಒಂದು ಕೆಲಸ ಕಾರ್ಯ ವ್ಯವಸ್ಥೆಗಳಲ್ಲಿ ನಿಲ್ಲಿಸ್ಬಿಡುತ್ತೆ ಅಂತ. ಇದು ನಮ್ಮನ್ನ ನೀವೆಷ್ಟೇ ಒಳ್ಳೆಯವರಾಗಿರಿ ನೋಡಿ, ಒಂದು ಸೀತಾಮಾತೆ ಮಹಾ ಸಾಮ್ರಾಜ್ಞಿ, ಕೋಸಲ ದೇಶದ ಆ ಒಂದು ಚಕ್ರವರ್ತಿಯ ಸೊಸೆ, ಇನ್ನು ವಿಶೇಷವಾಗಿ ಜನಕ ಮಹಾರಾಜನ ಮಗಳು, ಆಕೆಗಿಲ್ಲದ ಬಂಗಾರವ. ಒಂದು ಬಂಗಾರದ ಜಿಂಕೆಯನ್ನ ನೋಡಿ ಸರಿ ಹಿಡ್ಕೊಂಡು ಬಂದ್ರು. ರಾಮ ಲಕ್ಷ್ಮಣ ಹೋದ್ರು, ರಾಮ ಹೊಡೆದ ಹಾಕಿದ್ರು, ತಗೊಬಂದ. ಅದನ್ನ ಉಜ್ಜಿ 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 ಏನ್ ಸಿಕ್ಬಿಡುತ್ತೆ ಅದ್ರಲ್ಲಿ ಎಷ್ಟು ಸಿಗ್ಬೋದು? ಒಂದು ಪಾವ್ಲ ಅಂತ, ಒಂದು ಬೊಗ್ಸೆ ಚಿನ್ನ ಸಿಗ್ಬೋದ್ರಿ. ನೋಡಿ, ಆ ತಾಯಿ ಜೀವ ಅರಮನೆಯಿಂದ ವನವಾಸಕ್ಕೆ ಹೋದಾಗ ಸ್ವಲ್ಪ ಒಡವೆಗಳು ಇತ್ತು. ಆ ಒಡವೆಗಳನ್ನೇ ಮೇಲಿಂದ ಹಾಕೋದು, ಅದು ಸಿಗೋದು, ಸಿಕ್ಕಿ ಅದು ಸುಗ್ರೀವನ ಮೂಲಕ ರಾಮರಿಗೆಲ್ಲ ಗೊತ್ತಾಗೋದು. ಅಂದ್ರೆ ಒಡವೆಗಳಿತ್ತು ಮೊದಲೇ, ರಾಜಮನೆತನದ ಏನೇನೋ ಇತ್ತು ಒಡವೆಗಳು. ಮುದ್ರೆ ಉಂಗುರನು ಇಟ್ಕೊಂಡಿದ್ದ, ರಾಜ ಮುದ್ರೆ ಉಂಗುರ. ವಿಶೇಷವಾಗಿ ರಾಮಚಂದ್ರ ಪ್ರಭು ಅಂದ್ರೆ ಒಡವೆಗಳು ಅವ್ರಿಗೆ ಕಡಿಮೆ ಇರ್ಲಿಲ್ಲ, ಬಂಗಾರಕ್ಕೆ ಕಡಿಮೆ ಇರ್ಲಿಲ್ಲ. ಅವ್ರು ನೋಡಿದಷ್ಟು ಬಂಗಾರ ಯಾರು ನೋಡಿರೋಲ್ಲ. ಇದು ಯಾವುದೋ ಬಂಗಾರದ ಜಿಂಕೆ ಬರಬೇಕು, ನನಗೆ ಬೇಕು ರಾಮ, ನನಗೆ ಬೇಕು ರಾಮ ಅಂತ ಒಂದು ಭಗವತಿಗೂ ಕೂಡ ಒಂದು ಮಾಯಾ ಸೃಷ್ಟಿ, ಅಲ್ಲೊಂದು ದೇವಿ ಮಾಯ ನಡಿಬೇಕಿತ್ತು. ಆ ಜಿಂಕೆ ನೋಡಿ ತಂದು ಉಜ್ಜಿ ಕಿತ್ಕೊಂಡ್ರು, ಅದಕ್ಕೇನೋ ಅಂಟ್ಕೊಂಡೈತಂತೆ, ಬಂಗಾರದ ಇದೆಯಂತೆ, ಎಲ್ಲೂ ಇಲ್ಲದ. ಇನ್ನೊಂದು ಆಕೆ ಕ್ಷತ್ರಿಯ ಕನ್ಯೆ, ನೆನ್ಪಿಟ್ಕೊಳ್ಳಿ, ರಾಜಮನೆತನದ ಕನ್ಯೆ. ಒಂದು ರಾಜಮನೆತನದ ಕನ್ಯೆಗೆ, ಆ ತಾಯಿ ಜೀವಕ್ಕೆ ನಾನಾ ರೀತಿಯ ಯುದ್ಧ ತರಬೇತಿಗಳಾಗಿರ್ತವೆ. ನಾನಾ ರೀತಿ ಅವ್ರಿಗೆ ಬಿಲ್ವಿದ್ಯೆ ಎಲ್ಲ ಬರುತ್ತೆ, ಈಟಿ ಹಾಕೋದು ಗೊತ್ತು, ಧನುರ್ವಿದ್ಯೆ ಗೊತ್ತಿರುತ್ತೆ, ಮಲ್ಲ ಯುದ್ಧಗಳು ಕೂಡ ಕಲ್ತಿರ್ತಾರೆ. ಯಾಕೆ? ಕಿತ್ತೂರು ರಾಣಿ ಚೆನ್ನಮ್ಮ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಇವರೆಲ್ಲ ಯುದ್ಧ ಮಾಡಿಲ್ವಾ? ಯುದ್ಧ ರಂಗದಲ್ಲಿ ಇಳಿದು ಯುದ್ಧ ಮಾಡಿದ್ದಾರೆ, ಗೊತ್ತಿದೆ ಅವರಿಗೆ. ನಮ್ಮ ಕಾಲದ ಮಹಾರಾಣಿಯರಿಗೆ ಇಂಥದೊಂದು ಯುದ್ಧ ತರಬೇತಿಗಳು ಇತ್ತು, ಯುದ್ಧ ಮಾಡ್ತಿದ್ರು. ಅಂದ್ರೆ ಆ ಕಾಲಕ್ಕೆ ಲೆಕ್ಕ ಹಾಕೊಳ್ಳಿ, ಅವ್ರು ಎದುರೇ ನಿಂತ್ರೆ ಯುದ್ಧಗಳೇ. ತ್ರೇತಾಯುಗ 7000 ವರ್ಷಗಳ ಹಿಂದ್ಗಡೆ ಯೋಚನೆ ಮಾಡಿ ನೋಡಿ. ಆಕೆ ಗೊತ್ತಿಲ್ವಾ ಕಾಡಿನ ಸ್ಥಿತಿ ಗತಿ, ಎಂಥ ಜಿಂಕೆಗಳಿದ್ದಾವೆ, ಎಂಥ ಪಶುಗಳಿದ್ದಾವೆ, ಎಂಥ ಪಕ್ಷಿಗಳಿದ್ದಾವೆ, ಏನೇನೋ ಕಲ್ತಿರ್ತಾರೆ, ನೋಡಿರ್ತಾರೆ, ತಿಳ್ಕೊಂಡಿರ್ತಾರೆ ಮಕ್ಕಳೇ. ಅಂತ ಜಗನ್ಮಾತೆ ಸಂಭೂತೆ ಆಕೆಗೆ ಜಿಂಕೆ ಬಗ್ಗೆ ಗೊತ್ತಿಲ್ವಾ? ಸಿಂಹಗಳ ಬಗ್ಗೆ ಗೊತ್ತಿಲ್ವಾ? ಕಾಡಲ್ಲಿ ಹೋಗಿ ಬೇಟೆನೇ ಆಡಿರಲ್ವಾ? ಕರ್ಕೊಂಡು ಹೋಗಿರಲ್ವಾ? ಖಂಡಿತ ಹೋಗಿರ್ತಾರೆ. ಯಾಕಂದ್ರೆ ಜನಕನಿಗೆ ಗಂಡು ಮಕ್ಕಳಿಲ್ಲ, ಆ ಅಮ್ಮನೇ ಮೊದಲನೇ ಮಗಳು. ಸೊ ಹೋಗ್ಲೇಬೇಕು, ಕರ್ಕೊಂಡು ಹೋಗ್ಲೇಬೇಕು, ಕಲಿಸ್ಲೇಬೇಕು. ನಾಳೆ ಅಕಸ್ಮಾತ್ ಸರಿಯಾದ ಅನುರೂಪನಾದಂತಹ ಯುವಕ ಸಿಗಲಿಲ್ಲ, ವರ ಸಿಗಲಿಲ್ಲ, ಅಳಿಯ ಸಿಗಲಿಲ್ಲ, ಎಲ್ಲೋ ಮೆತ್ತಗಿರೋದು, ಇನ್ನೊಂದು ತನಗೆ ಒಂದು ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ರಾಜ್ಯ ಪಾಲನೆ ಮಾಡೋದು ಹೇಗೆ ಅಂತ ಪ್ರತಿಯೊಂದನ್ನು ಕಲಿಸಿರುತ್ತಾರೆ, ಕಲಿಸಿದ್ದಾರೆ. ಆ ತಾಯಿ ಜೀವ ಗೊತ್ತಿದೆ. ಆದರೆ ಅಲ್ಲೊಂದು ಮಾಯ ಸೃಷ್ಟಿ ಆಗುತ್ತೆ. ಈ ಬಂಗಾರದ ಜಿಂಕೆ ಮೇಲೆ ಆ ತಾಯಿ ಜೀವ ಆಸೆ ಪಡುತ್ತೆ. ಬಂಗಾರದ ಜಿಂಕೆ ಮೇಲೆ ಅಲ್ಲೊಂದು ಪ್ರಚೋದನೆ ಆಗಿ ಅಲ್ಲೊಂದು ಹೇಳ್ಕೊಂಡು ಹೋಗುತ್ತೆ. ಅದ್ರ ಹಿಂದ್ಗಡೆ ಹೋದ ರಾಮ, ಅದು ಇನ್ನೊಂದು ಕತೆ ಆಯ್ತು.
ಅಂದ್ರೆ ಯಾವುದಾ ಸಮಯ, ಅದುವೇ ದುಷ್ಟ ಸಮಯ. ನಮ್ಮನ್ನ ನಮ್ಮ ವಿವೇಚನೆ, ಆಲೋಚನೆ, ಸುಲೋಚನೆ ಇವುಗಳ ಪಯಣವನ್ನ ಸ್ವಲ್ಪ ತಬ್ಬಿಬ್ಬು ಮಾಡಿಬಿಡುತ್ತೆ, ತಪ್ಪಿಸಿಟ್ಟು ಬಿಡುತ್ತೆ. ಸೊ ದಯಮಾಡಿ ಪ್ರತಿನಿತ್ಯ ಅದಕ್ಕೆ ಒಂದು ಧ್ಯಾನ, ಒಂದು ಪೂಜೆ, ಒಂದು ಪ್ರವಚನ, ಒಂದು ಮಂತ್ರಾನುಷ್ಠಾನ, ಒಂದು ಅಭಿಷೇಕ, ಒಂದು ದೀಪಾರಾಧನೆ, ಒಂದು ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಸ್ನಾನ. ನೋಡಿ, ತುಂಬಾ ಜನಕ್ಕೆ ದೇವರ ಮೇಲೆ ಮಾಲಿನ್ಯ ತೆಗಿರಿ 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 ಅಂತ ಹೇಳಿದ ತಕ್ಷಣ ಗುರುಗಳೇ ಮಾಲಿನ್ಯ ಆಗ್ಬಿಟ್ಟಿದೆ, ನಾವು ಅದು ಆ ಹೂವನ್ನು ತೆಗ್ದಿರ್ಲಿಲ್ಲ, ಈ ಹೂವನ್ನು ತೆಗ್ದಿರ್ಲಿಲ್ಲ. ಅದರ ಅರ್ಥ ಏನು ಗೊತ್ತಾ? ನಿನ್ನೆಯ ಆಲೋಚನೆಗಳನ್ನ ತೆಗೆದು ಬಿಡು ಅಂತ ಅರ್ಥ. ನಿನ್ನೆದೇನೋ ತಗೊಬಂದು ಇಟ್ಟಿದ್ದೀವಿ, ಅದು ನಿನ್ನೆ ಗತಂ ಮುಗಿದು ಹೋಯ್ತು. ಅದನ್ನ ತೆಗೆದು ಹೊಸದೊಂದಿಡು, ಹೊಸ ಚಿಂತನೆ, ಹೊಸ ಬದುಕು, ಹೊಸ ಆಲೋಚನೆ. ನಾವು ಕೂಡ ಅಷ್ಟೇ. ಸೊ ಆ ದೇವರನ್ನು ಮುಟ್ಟಬೇಕು ಅಂದ್ರೆ ನಾವು ಶುದ್ಧರಾಗ್ಬೇಕು. ನೆನ್ನೆ ಬಟ್ಟೆ, ಮಲಗಿದ ಬಟ್ಟೆ, ಒಳ ಉಡುಪು ಬಟ್ಟೆ, ಇನ್ನೊಂದು ಬೆವರಿನ ಬಟ್ಟೆ, ಏನೋ ಮೈ ಭಾರತ್ ತರ, ಮನಸ್ಸು ಭಾರತ್ ತರ, ಒಂಥರ ಮನಸ್ಸು ವೇಗವಾಗಿ ಓಡೋದಿಲ್ಲ. ಅದಕ್ಕೆ ಬೆಳಿಗ್ಗೆ ಎದ್ದ ತಕ್ಷಣವೇ ತುಂಬಾ ನಮ್ಮ ವೈದಿಕ ಕುಟುಂಬಗಳು, ಅಂದ್ರೆ ಇಡೀ ಭರತಖಂಡದಲ್ಲಿ ಎಲ್ಲರೂ ವೈದಿಕರೇ. ವೈದಿಕರು ಅಂದ್ರೆ ವೇದ ಹೇಳೋರೇಪ್ಪ, ವೇದಗಳನ್ನು ಅಭ್ಯಾಸ ಮಾಡಿದವರು ಅಂತಲ್ಲ. ನಿತ್ಯ ತನ್ನ ಕರ್ಮಗಳನ್ನ, ನಿತ್ಯಾನುಷ್ಠಾನ ಕರ್ಮಗಳನ್ನ ತುಂಬಾ ಬದ್ಧತೆಯಿಂದ ಮಾಡ್ತಿರೋರು ಎಲ್ಲರೂ ವೈದಿಕರೇ. ನಿಮ್ ಕೆಲಸದಲ್ಲಿ ನೀವು ವೈದಿಕರೇ. ನಾವೇನೋ ಒಂದು ಪುರಾಣ ಪ್ರವಚನ ಹೇಳಿದ್ರೆ, ನೀವೊಂದು ಕೃಷಿಗಾರಿಕೆ ಮಾಡಿದ್ರೆ ನೀವು ಒಬ್ಬ ದೊಡ್ಡ ಕೃಷಿ ವೈದಿಕ. ನೀವೊಂದು ಕೂದಲು ಕಟ್ ಮಾಡತಕ್ಕಂಥವ್ರಾದ್ರೆ ಬಹುದೊಡ್ಡ ಕ್ಷೌರಿಕ ವೈದಿಕ. ಇದು ತಿಳ್ಕೊಂಡೇ ಇಲ್ಲ. ವೈದಿಕತೆ ಅಂದ್ರೆ ನಮ್ಮ ನಿತ್ಯ ಕರ್ಮ, ಕೆಲಸ, ಕಾರ್ಯಗಳಲ್ಲಿ ಈ ರೀತಿ ಇರಬೇಕು ಅನ್ನತಕ್ಕಂಥದ್ದನ್ನ ನಮಗ್ ತಿಳಿಸ್ಕೊಟ್ಟಿರು. ಬೆಳಿಗ್ಗೆ ರಾತ್ರಿನೇ ಬಟ್ಟೆ ಎತ್ತಿಟ್ಕೊಂಡ್ಬಿಟ್ಟಿರೋರು ಸ್ನಾನದ ಮನೆಯಲ್ಲಿ. ಬೆಳಿಗ್ಗೆ ಎದ್ದು ಹಾಗೆಯೇ ಸೀದಾ ಹೋಗೋರು. ಸ್ನಾನ ಮಾಡಿ ಹೊರಗಡೆ ಬಂದು ಅಲ್ಲೊಂದು ಅಡಿಗೆ ಮನೇಲಿ ಒಲೆ ಹಚ್ಚೋದೊಂದು ಮಾತು. ಆಮೇಲೆ ದೇವ್ರ ಮನೆಯಲ್ಲಿ ಅಶುದ್ಧಿ ಅಂದ್ರೆ ದೇವ್ರ ಮೇಲೆ ಇರ್ತಾರೆ. ನಮ್ಮ ಮೈ ಮೇಲೆ ಇರೋದಕ್ಕೆ ಸ್ನಾನ ಮಾಡ್ಕೋತೀವಿ. ದೇವ್ರ ಮೇಲೆ ಇರ್ತಕ್ಕಂಥ ಹೂವನ್ನ ಎಷ್ಟೋ ಬಾರಿ ಹಾಗೆ ಇಟ್ಟಿರ್ತಾರೆ. ಅಲ್ಲೊಂದು ಒಲೆ ಮೇಲೆ ಹಾಲು ಇಟ್ಬಿಟ್ಟು ಇಲ್ಲಿ ಬಂದು ಕ್ಲೀನ್ ಮಾಡ್ಕೊಳ್ಳೋದು, ನೀರಿಟ್ಟು, ಬಿಸಿನೀರ್ಗೆ ಒಂದಿಟ್ಟು, ಇನ್ನೊಂದು ಅಕ್ಕಿಗೋ ಇನ್ನೊಂದಕ್ಕೋ ರೆಡಿ ಮಾಡ್ಕೊಂಡು ತಿಂಡಿ ಇಲ್ಲಿ ಓಡ್ ಬಂದು ಇಲ್ಲ ಅದೆಲ್ಲ ರೆಡಿಯಾಗಿ ಕಳಿಸ್ಬಿಟ್ಟು ಆಮೇಲೆ ಅದನ್ನ ಕ್ಲೀನ್ ಮಾಡ್ಕೊಳ್ಳೋದು. ಇದರ ಅಂತರಾರ್ಥ ಯಾರಿಗೂ ತಿಳ್ಕೊಳ್ಳೇ ಇಲ್ಲ. ಏನಕ್ಕೆ ತೆಗಿರಿ ಸ್ನಾನ ಮಾಡಿ, ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ನಿನ್ನೆ ಆಲೋಚನೆಗಳು ಕೂತಿರ್ತವೆ. ನಿನ್ನೆ ಯಾವುದೋ ಕಟುವಾದ ವಾಸ್ತವಗಳು, ಕಟುವಾದ ಘಾಟಾದ ಮಾತುಗಳು, ಯಾವುದೋ ಒಂದು ನಮ್ಮನ್ನ ಉದ್ರಿಕ್ತಂ, ಉನ್ಮತ್ತಂ, ಉತ್ಪ್ರೇಕ್ಷಿತಂ ಈ ರೀತಿ ಕರ್ಕೊಂಡು ಹೋಗುತ್ತೆ ಅನ್ನತಕ್ಕಂಥದ್ದು. ಅದಾಗಬಾರದು ಅಂತಲೇ ಎದ್ದೊಂದು ದೀಪ ಆಶ್ರಮ, ಅಲ್ಲೊಂದು ದೀಪಾರಾಧನೆ ಮಾಡ್ತಾ, ಆ ದೀಪವನ್ನು ನೋಡ್ತಾ, ಆ ಒಂದು ವಿಗ್ರಹ ಆರಾಧನಾ, ಆ ದೇವತಾ ಅರ್ಚನೆ ಅದನ್ನ ನೋಡ್ತಾ ಎಲ್ಲ ಮರಿತೇವೆ. ಅಯ್ಯೋ ಭಗವಂತ, ಅಲ್ಲೊಂದು ಪ್ರಾರ್ಥನೆ. ನನಗೆ ತಿಳಿದೇ ಎಂತ ಮಾತಾಡಿದ್ನ ನನ್ನ ಗಂಡನ ಹತ್ರ, ನನ್ನ ಹೆಂಡತಿ ಹತ್ರ, ನನ್ನ ಮಕ್ಕಳ ಹತ್ರ, ನನ್ನ ತಂದೆ ಹತ್ರ, ನನ್ನ ತಾಯಿ ಹತ್ರ, ನನ್ನ ಯಜಮಾನ ಹತ್ರ, ನನಗೇ ಗೊತ್ತಿಲ್ಲದೆ ಇದೇನು ಭಗವಂತ ಅಂತ ಇರತಕ್ಕಂಥ ಆ ಅಂತರಾತ್ಮ, ಒಳಗಡೆ ಇರುವ ಆತ್ಮವನ್ನ ಜಾಗೃತ ಮಾಡ್ತಕ್ಕಂಥದ್ದು ಎಲ್ಲೋ ಕತ್ಲಲ್ಲಿ ಕೂತ್ಕೊಬಿಟ್ಟಿದೆ. ಈ ಬೆಳಕು ಕೊಡು, ಈ ಶುದ್ಧಿ ಕೊಡು ಅಂತ ಇಲ್ಲ. ಅದಕ್ಕೆ ಇದನ್ನ ಮಾಡಿ ನೋಡಿ. ಅದಕ್ಕೆ ಅಂತ ಒಂದು ಜಗನ್ಮಾತೆ, ಜಗನ್ನಾಟಕ ಸೂತ್ರಧಾರ ಬ್ರಹ್ಮನ ಆ ತಾಯಿ ನೆನಪಿಟ್ಕೊಳ್ಳಿ. ಸೀತಾಮಾತೆಗೆ ಮಂಕ್ ಹೊಡೆದ್ಬಿಡ್ತು ಅಂದ್ರೆ ಈ ತರದ ದುಷ್ಟ ಮುಹೂರ್ತ, ತೊಂದರೆಯ ಮುಹೂರ್ತಗಳ ಪ್ರಭಾವಗಳು ಅಂತ ಹೇಳ್ತೇವೆ. ಬರೆದಿಟ್ಕೊಳ್ಳಿ. ಇವತ್ತು ಕೂಡ ಬೆಳಿಗ್ಗೆ 6:47 7:38 ಹಾಗೂ ಬೆಳಿಗ್ಗೆ 8:30 9:21 ಇರತಕ್ಕಂಥ ಈ ಸಮಯದಲ್ಲಿ ಸ್ವಲ್ಪ ಜಾಗ್ರತೆ, ಮಾತು, ಯಾರೋ ಇನ್ನೊಂದು ನಮ್ಮನ್ನು ತಪ್ಪಾದಂಥ ದಾರಿ ಕರ್ಕೊಂಡು ಹೋಗ್ತಕ್ಕಂಥದ್ದಾಗುತ್ತೆ. ಈ ಎಚ್ಚರಿಕೆ. ಆ ಜಗನ್ಮಾತೆಗೆ ಮಾಯೆ, ನಾವು ಇರೋದೇ ಮಾಯೆ. ನಾವು ಪೂರ್ತಿ ಮಾಯಲ್ಲಿದ್ದೇವೆ, ಈ ಕತ್ತಲಲ್ಲಿದ್ದೇವೆ. ನೆನಪಿಟ್ಕೊಳ್ಳಿ, ನಾವು ಪೂರ್ಣ ಕತ್ತಲಲ್ಲಿದ್ದೇವೆ. ನಾವು ನೋಡಿದ್ದೇ ಸತ್ಯ, ನಾವು ಕೇಳಿದ್ದೇ ಸತ್ಯ, ಈ ತರದ ಭಾವಗಳಲ್ಲಿ ತೇಲ್ತಿದ್ದೇವೆ. ವಿವೇಚನೆ ಕಳ್ಕೊಬಿಟ್ಟಿದ್ದೇವೆ. ನೋಡಿದ್ದು ಸತ್ಯವಾಗಿರೋಲ್ಲ, ಕೇಳಿದ್ದು ಸತ್ಯವಾಗಿರೋಲ್ಲ. ಬಟ್ ನಮಗ್ ನಾವೇ ಕಪೋಲ ಕಲ್ಪಿತಗಳಾಗಿ ಇನ್ನೊಂದು ಹಾಕೊಳ್ತಕ್ಕಂಥದ್ದು ಜಾಸ್ತಿ. ಅದಕ್ಕೆ ಒಂದು ಮಾತು ಹೇಳ್ತಾರೆ ದೊಡ್ಡವರು, ನಚ್ಚತೆ ನಜರಾನ ನಚ್ಚకపోతే ಜುರ್ಮಾನ. ಅಂದ್ರೆ ನಮಗಿಷ್ಟವಾದವರು ಏನಾದ್ರೂ ಒಂದು ದೊಡ್ಡ ತಪ್ಪು ಮಾಡಿದ್ರು ಕೂಡ ನಮ್ಮವನ್ ಮಾಡಿರಲ್ಲ ಕಣೋದು, ಇಲ್ಲ ಕಣ, ಯಾಕೆ ಹೇಳಿ, ಆತ ನಮಗಿಷ್ಟ ಆಗ್ಬಿಟ್ಟಿದೆ.
ನಮಗೆ ಇಷ್ಟವಾಗಿಲ್ಲ ಅಂತ ಅಂದ್ಕೊಳ್ಳಿ, ನಚ್ಚಿತೆ ನಜರಾನ ನಚ್ಚకపోతే ಜುರ್ಮಾನ. ಅಂದ್ರೆ ನಮಗೆ ಅವನು ಇಷ್ಟ ಇಲ್ಲ ಅಂತ ಇಟ್ಕೊಳ್ಳಿ. ಅವನು ಎದ್ರು ತಪ್ಪು ಕೂತು ಅವನು ನೋಡೋ ಅವ್ನು ಗಾಂಜಾ ಹೊಡಿತಾನಂತೆ, ಅವ್ನು ಇನ್ನೊಂದೇನೋ ಮಾಡ್ತಾನಂತೆ, ಆಕೆ ಪಾರ್ಟಿ ಮಾಡ್ತಾಳಂತೆ, ಆಕೆ ಬಿರುಸ್ ನೋಡ್ಬೇಕು, ಆಕೆ ಅಹಂಕಾರ ನೋಡು, ಹಿಂಗ್ ಮಾತಾಡ್ತೇವೆ. ನಮ್ಮ ಮನೆಗಳಲ್ಲೇ ಆಗಿರುತ್ತೆ ನೋಡಿ. ನಮ್ಗೆ ತುಂಬಾ ಇಷ್ಟ ಆಗಿದ್ದಾಗ ನಮ್ಮ ಪತ್ನಿ ಜೊತೆ ಏನೋ ಒಂದು ಕಾಲೇ ತಗಲ್ಬಿಡ್ತಪ್ಪ, ಕಾಲಲ್ಲಿ ಚಪ್ಪಲಿ ಇದೆ ತಗಲ್ಬಿಡ್ತೀವಿ, ಸಾರಿ ಪುಟ್ಟ ಅಂದ್ರೆ ಏನೋ ಅವರು ಅನ್ಕೊಳ್ಳಲ್ಲ, ನಮಗೂ ಏನೋ ಅನ್ಕೊಳ್ಳಲ್ಲ. ನಮಗೆ ಯಾವುದೋ ಒಂದು ಕೋಪದ್ದು ಇನ್ನೊಂದು ಏನೋ ಒಂದು ಬೇಸರ, ಅವತ್ತು ಯಾಕೋ ತಿಂಡಿ ಇಷ್ಟ ಆಗ್ಲಿಲ್ಲ, ಏನೋ ಬಾಸ್ ಬೈದಿದ್ದ, ಮನೆಗೆ ಬಂದಿದ್ವಿ, ಬೈ ಮಿಸ್ಟೇಕ್ ಹಿಂಗ್ ಹೋಗ್ತಾ ಕಾಲೆಲ್ಲೋ ಒಂದು ಸಣ್ಣದಾಗಿ ಟಚ್ ಆಯ್ತು, ತಾಗೋ ಅಗ್ನಿಗುಂಡಂ ಡೈವರ್ಸ್. ನಿತ್ಯ ಕಡಿಮೆ ಅಂದ್ರು 50 ಡೈವರ್ಸ್ ಕೇಸುಗಳು ಇವತ್ತು ಬೆಂಗಳೂರಲ್ಲಿ ಫೈಲ್ ಆಗ್ತಿದ್ದಾವೆ, ನಂಬ್ತೀರಾ? ಕಡಿಮೆ ಅಂದ್ರು 50 ಕೇಸು. ಕಾರಣ ಇವುಗಳು. ಇಷ್ಟವಾದಾಗ ಆಕೆ ನನ್ನ ಚಿನ್ನ, ನನ್ನ ಮುದ್ದು, ನನ್ನ ಅನುಬಂಧ, ನನ್ನ ಭಾಗ್ಯೋದಯ ಇವೆಲ್ಲವೂ ಇದೆ. ನಮಗೆ ಇಷ್ಟ ಆಗಿಲ್ಲ ಅಂದ್ರೆ ಏನ್ ಕಾಫಿಗೆ ಸಕ್ಕರೆ ಹಾಕಿಲ್ಲ, ಇದೇನು ಕಡಿಮೆ, ಇದೇನು ಉಪ್ಪು ಜಾಸ್ತಿ, ತಗೋ ಕದನದೋಳ್ ಕಲಿಪಾರ್ತನಂ ಕೆಣಕಿದವರುಂಟು, ಎಳೆದು ಬಿಡ್ತೀವಿ ತಗ 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 ತಗ. ಅಲ್ಲೊಂದು ಅರ್ಜುನ ಬಬ್ರುವಾನ ಯುದ್ಧವೇ, ಚುಚ್ಚು ಸಾಯ್ಸ್ ಹಿಂಗಂದ. ಅದೇ ಇಷ್ಟ ಆದಾಗ ಅವನ ಅಭಿಮಾನಿ ಅವತ್ತು ಹುಚ್ಚು ಉನ್ಮಾದದಿಂದ ಬಂದಾಗ ನನ್ನ ದೇವ್ರು, ನನ್ನ ಭಾಗ, ನನ್ನಿದು ತಗೋ. ಇವಾಗ ಅವನು ಏನೋ ಒಂದು ಮಾತಂದ, ನೆನ್ಪಿಟ್ಕೊಳ್ಳಿ, ಸಮಾಜದಲ್ಲಿ ನಾವಿದ್ದೇವೆಂದ್ರೆ ಒಂದು ನಾಣ್ಯಕ್ಕೆ 2 ಮುಖ ಇದೆ. ಒಳ್ಳೇದು ಇದೆ, ಕೆಟ್ಟದ್ದು ಇದೆ. ಅದನ್ನ ಸಮಚಿತ್ತದಿಂದ ತೆಗೆದುಕೊಂಡು ಹೋಗೋದನ್ನೇ ಮಾಧವ ಸ್ಥಾಯಿ. ಮಂಗ, ಮಾನವ, ಮಾಧವ. ನಾವಿನ್ನು ಮನುಷ್ಯರೇ ಆಗಿಲ್ರಿ, ಇನ್ನೆಲ್ರಿ ಮಾಧವ ಸ್ಥಾಯಿ. ಒಂದು ಮಾತು ಕೇಳುವಾಗಿಲ್ಲ, ಕ್ರೋಧೋನ್ಮತ್ತರಾಗಿ. ನೀವು ನೋಡಿ ಇವತ್ತು ಈ ಸೋಷಿಯಲ್ ಟ್ರೆಂಡು ಅದು ಇದು ಅಂತ ಇದೆಯಲ್ಲ, ತಗೋ ಅಲ್ಲೊಂದು ಅರಾಜಕತೆ, ವಿಕೃತೆ. ಏನಿವ್ರು ತಪ್ಪೇ ಮಾಡಿಲ್ಲ, ಇವರು ಪರಿಶುದ್ಧ ಬ್ರಹ್ಮರು. ನಾನಂತೂ ತುಂಬಾ ತಪ್ಪು ಮಾಡಿದೆ ನಮ್ಮ ಮಕ್ಕಳು, ನಾನಂತೂ ಒಪ್ಕೋತೇನೆ. ನನಗೆ ಗೊತ್ತಿಲ್ಲದ ಭಾಷೆಯೋ ಮಾತೋ ನೀವು ನಂಬಲ್ಲ. ಕಡಿಮೆ ಅಂದ್ರೂ ನಮ್ದು 1000 ಗ್ರೂಪ್ಗಳಿದೆ ಅಂತ ಹೇಳ್ತೇನಲ್ವಾ, ಅದ್ರಲ್ಲೆಲ್ಲ ಕಮೆಂಟ್ಸ್ ಬರ್ತಿರುತ್ತೆ. ಒಂದೊಂದು ಗ್ರೂಪಲ್ಲೂ ಒಂದು 200 ಇಂದ 300 ಜನ ಇದ್ದಾರೆ, 1000 ಗ್ರೂಪ್ ಇದೆ. ಆಯ್ತು, ಕಡಿಮೆ ಅಂದ್ರೂ ಒಂದು 50 ರಿಂದ 60 ಸಾವಿರ ಮೆಸೇಜ್ ಬರುತ್ತೆ. ಒಂದು 50 ಮೆಸೇಜ್ ನೀವು ನೋಡಿ ಬಿಟ್ರೆ, ಆ ಮೆಸೇಜ್ ನೀವು ನೋಡಿ ಬಿಟ್ರೆ ನೀವೇನಾಗ್ತೀರ ಅಂತ ಗೊತ್ತಿಲ್ಲ. ದ ನಟೋರಿಯಸ್ ಮರ್ಡರರ್, ಹೌದು, ನಟೋರಿಯಸ್ ಕ್ರಿಮಿನಲ್. ಯಾರೂ ಮಾಡದ ಹತ್ಯೆಗಳು, ಯಾರೂ ಮಾಡದ ಪಾಪಕೃತ್ಯಗಳೆಲ್ಲ ಮಾಡಿಬಿಡ್ತೀವಿ. ಅಂತಂತ ಮಾತುಗಳು ವಿವೇಚನೆ ಇಲ್ಲದೆ ಆಡತಕ್ಕಂಥ ಒಂದು ವಿಕೃತ ಮನಸ್ಸಿನ ವ್ಯಕ್ತಿಗಳು ಇದ್ದಾರೆ ಪಬ್ಲಿಕ್ ಪ್ಲಾಟ್ಫಾರ್ಮ್ನಲ್ಲಿ. ನಾನು ಆಗ ಯೋಚನೆ ಮಾಡೋದು, ಏನ್ ಮಾಡಿದ್ದೆ ಇವರಿಗೆ? ನಾನು ಇವ್ರು ಸೊತ್ತಿಂದಿಲ್ಲ, ನನಗಾಗಿದ್ದು ಯೋಚನಾ ಸಿದ್ಧಾಂತ ಇಷ್ಟ ಎಲ್ಲ ಎದ್ದೋಗ್ಬಿಡ್ಬೇಕು. ನೋಡ್ಬೇಡಿ, ಎಸ್ ದೇರ್ ಆರ್ ಇದಾರೆ, ಏನ್ ಮಾಡೋಣ? ನನ್ನ ಟೀಮ್ಗೆ ಹೇಳ್ಬಿಟ್ಟಿದ್ದಾರೆ, ನನಗೆ ತೋರಿಸ್ಬಿಡಿ, ನಿಮ್ಗೆ ಆದಷ್ಟು ಡಿಲೀಟ್ ಮಾಡಿ, ಬ್ಲಾಕ್ ಮಾಡಿ. ಅವ್ರು ಬೇರೆ ಬೇರೆ ಅಕೌಂಟಲ್ಲಿ ಬರ್ತಲ್ಲೇ ಇರ್ತಾರೆ. ಏನ್ ಮಾಡೋದು? ಈ ಒಂದು ಸ್ಥಾಯಿಗೆ ಬಂದ ಮೇಲೆ ಈ ನಾಣ್ಯಕ್ಕೆ 2 ಮುಖ. ನಚ್ಚಿತೆ ನಜರಾನ ನಿಮ್ಗೆ ಇಷ್ಟವಾಗಿ ಬಿಟ್ರೆ ಆ ವ್ಯಕ್ತಿ ಎಂತ ದೊಡ್ಡ ತಪ್ಪು ಮಾಡಿದ್ರು ಆರಾಧಿಸೋದೆ. ನಂದೇವ್ರಂಗ್ ಮಾಡಿಲ್ಲ, ಇರ್ಲಿ ಬಿಡ್ರಿ, ಅವನ್ ಮಾಡಿದ್ ಸರಿಯಾ, ಯಾಕೆ ಮಾಡಿದ್ ಸರಿಯಾ, ಇದೇ ಮಾತು. ನಮಗಿಷ್ಟ ಏನಿಲ್ಲ, ಗಂಡ ಹೆಂಡತಿ ಸಂಬಂಧಗಳು ನೋಡಿಬೇಕಾದ್ರೆ ನನ್ನ ಚಿನ್ನ, ನನ್ನ ಮುದ್ದು, ಅವ್ನ್ ಬಂಗಾರ ಕೊಡ್ಸೋವಾಗ, ಅವ್ನ್ ಚೈನ್ ಕೊಡ್ಸೋವಾಗ, ಚಪ್ಪಲಿ ಕೊಡ್ಸೋವಾಗ, ಕೇಳಿದ್ ಸೀರೆ ಕೊಡ್ಸೋವಾಗ, ಕೇಳಿದ್ ಟ್ರಿಪ್ ಕರ್ಕೊಂಡು ಹೋದಾಗ, ಕೇಳಿದ್ ಗಾಡಿ ಕೊಡಿಸಿದಾಗ, ಅಯ್ಯೋಯ್ಯೋ ನನ್ನ ಮುದ್ದು, ನನ್ನ ಬಂಗಾರ, ನನ್ನ ಚಿನ್ನ, ಆ ಅಪ್ಪುಗಳೇನು, ಆಲಿಂಗನಗಳೇನು, ಇನ್ನೊಂದು ಮಗುನೇ ತಗೊಳ್ಬೇಕಾದ್ರೆ, ಅಯ್ಯೋ ಅವನು ಯಾರನ್ನೋ ಇಷ್ಟಪಟ್ಟಿದ್ದಾನಂತೆ ಅಂತ ಒಂದು ಮಗನ ಬಗ್ಗೆ ಮಾತು ಬರ್ಲಿ. ನನಗೆ ಹೇಳೋದಯ್ಯ, ತಗೋ, ಅವನ್ ಎದ್ರೆ ಕೂತ್ರೆ ಅವ್ನ್ ಫೋನ್ ಇಟ್ಕೊಂಡು ಹೊರಗಡೆ ಹೋದ್ರೆ ಸಾಕು, ಮಗಳು ಅವನ ಜೊತೆಲೆ ಮಾತಾಡ್ತಾವಳೆ. ನಾನು ಹೇಳಿಲ್ವಾ ನಿನ್ ಮಗಳು ಹೀಗೆ, ತಾಗೋಶು. ನಮಗಿಷ್ಟ ಆಗ್ತಿಲ್ಲ. ಈಗ ಅವ್ರು ಕೂತ್ರು ನಿಂತರು ಕೆಮ್ಮಿದ್ರು ಕೂಡ ಅವನ ಜೊತೆಲಿ ಹೋಗ್ಬಿಟ್ಟು ಏನೋ ಕುಡಿದು ಬಂದಿರ್ಬೇಕು, ಇಲ್ಲ ಅವಳ ಜೊತೆಲಿ ಊಟ ಮಾಡಿಲ್ಲ ಅಂದ್ರೆ ಮುಗೀತು. ಗಂಡ ತಪ್ಪಿ ಪಾರ್ಟಿ ಮಾಡ್ಕೊಂಡು ಬಂದಿದ್ದಾನೆ, ಯಾವಾಗ್ಲೂ ಪಾರ್ಟಿ ಮಾಡ್ತಿದ್ದ, ಹಾಗೇನು ಅನ್ಸಿಲ್ಲ. ಈಗ ವಿಷಕಾರಂ. ನಮಗೆ ಇಷ್ಟವಾದಾಗ ನೋಡಿ, ತುಂಬಾ ಜನ ಡೈವರ್ಸ್ಗಳಾಗ್ತಿರೋ ಕಾರಣ ಏನು ಗೊತ್ತಾ? ಪ್ರೀತಿಸೋವರೆಗೂ ಅವ್ನು ಮಾಡೋದೆಲ್ಲ ಇಷ್ಟ. ಅವನೊಂದು ಸಿಗರೇಟು, ವೀಕೆಂಡ್ ಒಂದು ಪಾರ್ಟಿ ಅನ್ನೋ ಒಂದಿದೆ. ಸರಿ, ಈಗ ಹೆಣ್ಮಕ್ಳಿಗೂ ಇದೆ ಬಿಡಿ, ಆನಂದವಾಗಿ ಹೋಗ್ಬರ್ತಾರೆ.
ಈಗ ಮದುವೆ ಆದ್ಮೇಲೆ ನಂಗೋಸ್ಕರ ನೀನ್ ಬಿಡ್ಬೇಕಿತ್ತು, ಅವನೆಲ್ಲಿ ಬಿಡ್ತಾನೆ? ಸ್ವಲ್ಪ ಮನೇಲೆ ಮಾಡ್ಕೊಳ್ಳೋ ಪಾರ್ಟಿ ಬಾರಯ್ಯ, ನೀನು ನಾನೇ ಕುತ್ಕೊಳ್ಳೋಣ, ತಿನ್ನೋಣ, ಅದೇನ್ ಕುಡಿತೀಯೋ ಕುಡಿ, ನನ್ ಮುಂದೆ ಸ್ವಲ್ಪ 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 ಕಡಿಮೆ ಮಾಡಿಸೋದು, ವೀಕ್ಲಿ ಒನ್ಸ್ ಅನ್ನೋದು 2 weeks ಒನ್ಸ್, 3 weeks ಒನ್ಸ್, 4 weeks ಒನ್ಸ್, ಈ ತರ ತಗೊಂಡ್ಬರೋ ಒಂದು ಬದಲಾವಣೆಗೆ ಟ್ರೈ ಮಾಡ್ಬೇಕು. ಅವ್ನು ಪೂರ್ತಿ ತೆಗೆದ್ಬಿಡ್ತಾನೆ, ಪೂರ್ತಿ ಬದಲಾಯಿಸ್ಬಿಡ್ತಾನೆ? ಖಂಡಿತ ಆಗಲ್ಲ. ಒಂದು 10 ಸಿಗರೇಟ್ ಸೇದವನ್ನ ಒಂದು 8 ಸಿಗರೇಟ್ ತರ್ಬೋದು, 6 ಸಿಗರೇಟ್ ಪೂರ್ತಿ ತೆಗಿತಾನೆ ಆಗಲ್ಲ ಇಮಿಡಿಯೇಟ್. ನಂಗೋಸ್ಕರ ಬಿಡ್ಬೇಕಿತ್ತು, ನಂಗೋಸ್ಕರ ಮಾಡ್ಬೇಕಿತ್ತು, ಅವತ್ತೇನೋ ಒಂದು ಪಾಕೆಟ್ ಮನಿ ಇಟ್ಕೊಂಡಿದ್ದ ಮದುವೆಗೆ ಮೊದಲು, ಈಗ ಆಗ ಎಲ್ಲೋ ಒಂದು ಪಿಕ್ಚರು, ಪಾನಿಪುರಿ ಎಲ್ಲ ಕೊಡ್ಸಿದ್ದ, ಈಗಿಲ್ಲ ಅವನ ಹತ್ರ ದುಡ್ಡು. ಮನೆ ಜವಾಬ್ದಾರಿ, ಬಾಡಿಗೆ ಕಟ್ಟಬೇಕು, ಕಾರ್ ಲೋನ್ ಕಟ್ಟಬೇಕು, ಬೈಕ್ ಲೋನ್ ಕಟ್ಟಬೇಕು, ಇನ್ಶೂರೆನ್ಸ್ ಕಟ್ಟಬೇಕು, ಎಷ್ಟಿದಾವೆ. ಮದುವೆ ಆದ್ಮೇಲೆ ಗಂಡಿಗೆ ಜವಾಬ್ದಾರಿಗಳು, ಆಕೆಗೂ ಇರುತ್ತೆ ಪಾಪ, ತಾಯಿ ಜೀವಕ್ಕೆ ಅವಳು ನೋಡ್ಬೇಕು, ತನ್ನ ಮನೆಗ್ ನೋಡ್ಬೇಕು, ಕಟ್ಟಿ ಪಾಪ ತಂದೆ ತಾಯಿ ಸಾಲ ಮಾಡಿ ಮದುವೆ ಮಾಡಿರ್ತಾರೆ, ಅವ್ರಿಗೂ ಒಂದ್ ಸ್ವಲ್ಪ ಸಾಲಕ್ಕೆ ಕಳಿಸ್ಬೇಕು, ಏನೇನೋ ಇರುತ್ತೆ. ಅವತ್ತು ಈಗೇನು ಪಾನಿಪುರಿ ಕರ್ಕೊಂಡು ಹೋಗಲ್ಲ, ಪಿಕ್ಚರ್ ಕರ್ಕೊಂಡು ಹೋಗಲ್ಲ, ಮಾಲ್ಗೆ ಕರ್ಕೊಂಡು ಹೋಗಲ್ಲ, ಶೂರು ಡೈವರ್ಸ್ ಇಮಿಡಿಯೇಟ್. ನಮ್ಮದೇ ತಪ್ಪು. ಇಷ್ಟು ಆದಾಗ ಅವ್ರು ಏನ್ ಮಾಡಿದ್ರು ನಮ್ಗೆ ಅಂದ, ಓ ಚುಕ್ಕಿಗಳು, ನಕ್ಷತ್ರಗಳು, ತಾರೆಗಳು. ನಿಮಗೆ ಇಷ್ಟ ಇಲ್ಲ ಅಂತ ಇಟ್ಕೊಳ್ಳಿ, ಆಗ್ಲಿಲ್ಲ ಅಂತ ಇಟ್ಕೊಳ್ಳಿ, ಏನ್ ಮಾಡಿದ್ರು ದಯಮಾಡಿ ಇಂಥದೊಂದು ತಪ್ಪಾದ ಪ್ರಬೋಧಕ್ಕೆ ಒಳಗಾಗಬೇಡಿ. ಇಷ್ಟ ಆಗಿದೆ ನನ್ನ ಮಗ, ಹಾಗೇನೆ ನನ್ನ ಮಗಳು 11 ಗಂಟೆಗೆ ಎದ್ದೋಳೋದು, ಐ ಡೋಂಟ್ ಡಿಸ್ಟರ್ಬ್. ನನ್ನ ಸೊಸೆ ಹೀಗೆಯೇ, ನನ್ನ ಅಳಿಯ ಹೀಗೆಯೇ, ಒಪ್ಕೊಳ್ಳಿ. ಯಾಕೆ ಬದಲಾಯಿಸಕ್ಕೆ ಹೋಗ್ತೀರಿ? ತಗೋ ಫೋನ್ ಮಾಡ್ಬಿಟ್ಟು ಅವನಿಗೆ ಬಾ ಕಂಪ್ಲೇಂಟ್ ಕೊಟ್ಬಿಡೋಣ, ಇಮಿಡಿಯೇಟ್ ಡೈವರ್ಸು. ಅಯ್ಯೋ, ತಾಯಿ ಅಂದ್ರೆ ಕಾಯ್ತಿದ್ದಾರೆ, ತಂದೆ ಅಂದ್ರೆ ಕಾಯ್ತಿದ್ದಾರೆ. ಹೆಣ್ಮಕ್ಳು ಏನೋ ನೊಂದ್ಕೊಂಡು ಬಂದಿದ ತಕ್ಷಣ ಹೋಗಮ್ಮ ನೀನಲ್ಲಿ. ಅವನು ಬಂದು ಅಮ್ಮನ ಹತ್ರ ಏನಾದ್ರು ಕಂಪ್ಲೇಂಟ್ ಹೇಳಕ್ ಬಂದ್ರೆ, ಇಷ್ಟು ದಿನ ನಿಂದು ಈಜಿದ್ದಾಯ್ತು, ನಿನ್ನ ಹೇಗಿದ್ದಾಯ್ತು, ನಿನ್ನ ಕಂಕ್ಳಲ್ಲಿ ಇಟ್ಕೊಂಡು ಸಾಕಿದಾಯ್ತು, ಹೋಗ ಕಟ್ಟಿದೀವಿ, ಅವಳೇ ಸ್ವಿಚ್ ಅಲ್ಲಿ ಹಾಕೋಗ, ಎಲ್ಲಿ ಸ್ವಿಚ್ ಇದೆಯೋ, ಎಲ್ಲಿ ಪ್ರಾಬ್ಲಮ್ ಇದೆಯೋ, ಎಲ್ಲಿ ಕತ್ಲಿದೆಯೋ ಅಲ್ಲೇ ಸ್ವಿಚ್ ಹಾಕು. ನನ್ನ ಹತ್ರ ಯಾಕೋ ಸ್ವಿಚ್ ಹಾಕೋಕ್ ಬರ್ತೀಯಾ? ಗಂಡ ಹೆಂಡತಿ ಅಂದ್ಮೇಲೆ 100 ಬರುತ್ತೆ, 100 ಹೋಗುತ್ತೆ. ಮಕ್ಕಳು ಅಂದ್ಮೇಲೆ 3 ಬರುತ್ತೆ, 3 ಹೋಗುತ್ತೆ. ಇದಕ್ಕೆಲ್ಲ ಮನೆ ಹೊಡೆಯೋ ಮಾತು, ಮನೆ ಬಿಟ್ಟು ಹೋಗ್ತೀನಿ ಅನ್ನೋ ಮಾತು, ಹೋಗ್ರೋ ಒಂದ್ 4 ದಿನ ಸಪ್ರೇಟ್ ಆಗಿದ್ದ, ಅದೇನೋ ಸರಿಪಡಿಸ್ಕೊ, ಹೋಗ್ರೋ, ನೋಡೋಣ ನಮ್ಮ ಕೈಲಾಗಿದ್ದು ನಾವು ಸಪೋರ್ಟ್ ಮಾಡಿ. ಇಲ್ಲ, ಉರಿತಿರೋ ಬೆಂಕಿಗೆ ಇವ್ರು ಬೇರೆ. ಯಾಕಂದ್ರೆ ಈಗ ನೋಡಿ, ಇಷ್ಟವಾದಾಗ ಓಹೋ ನನ್ನ ಚಿನ್ನ ನನ್ನ ಬಂಗಾರ, ಈಗ ಇಷ್ಟ ಇಲ್ಲ ಅಂದ್ರೆ ಅವ್ರು ಏನ್ ಮಾತಾಡು, ಏನು ಹೌದಾ ಕಾಫಿ ಕೊಡಲ್ಲ ಅಂತ ಹೇಳಂತೆ, ಬೆಡ್ ಕಾಫಿ. ಪಾಪ ಮಗು ಜ್ವರ ಬಂದ್ ಮಲಗಿರ್ಬೋದು, ತಾಯಿ ಜೀವ ಹೇಳ್ಕೊಳಕ್ಕಾಗುತ್ತಾ? ಎಷ್ಟೋ ತಾಯಂದ್ರು ನಮ್ಮ ವೈದಿಕ ಕುಟುಂಬಗಳಲ್ಲಿ, ಅಂದ್ರೆ ನಮ್ಮ ಭಾರತೀಯ ಇಡೀ ಭರತ ಖಂಡವೇ ವೈದಿಕ ಕುಟುಂಬದಲ್ಲಿ ಹೆಣ್ಮಕ್ಳು ಹೇಳ್ಕೊಳಲ್ಲಪ್ಪ, ಕೆಲವು ಗಂಡಸರುಗಳು ಹೇಳ್ಕೊಳಲ್ಲಪ್ಪ ತಮ್ಮ ನೋವು. ಸೊ ಸ್ವಲ್ಪ ಈ ತರದ್ದು ಒಂದು ಸಮಯಾನುಸಾರ ಬಂದು ನಮ್ಮನ್ನ ಪ್ರಚೋದನೆ, ವಿವೇಚನೆ ತಲೆ ಕೆಡಿಸ್ಬಿಡುತ್ತೆ. ನೋಡ್ಕೊಂಡ್ ಮಕ್ಳೇ, ದುಡುಕಬೇಡಿ, ದುಡುಕಬೇಡಿ, ದುಡುಕಬೇಡಿ. ಸ್ವಲ್ಪ ಸಮಯ ತಗೊಳ್ಳಿ, ಆ ಸಮಯ ಬಿಟ್ಕೊಡಿ. ಏನೋ ಕ್ರೋಧೋನ್ಮತ್ತ ಮಾತು ಬಂತು, ಸಮಯ ಕೊಡಿ, ಬಿಡಿ. ನಮ್ಮನ್ನ ಕ್ರೋಧ ಮಾಡೋಂತ ನಿಂಗೆ ಗೊತ್ತಾ? ಬಿಡಿ, 1 ದಿನ ಮಾತಾಡಲ್ಲ, 2 ದಿನ, ಆಮೇಲೆ 24 ಗಂಟೆ ವರ್ಕಿಂಗ್ ಟೈಮ್ ಅಂತ ಹೇಳ್ತವೆ. ಅಂದ್ರೆ ದಿನಕ್ಕೆ 8 hours ಕೆಲಸ ಮಾಡ್ತೀವಲ್ವಾ, ವರ್ಕಿಂಗ್ ಟೈಮ್ ಅಂತ ಹೇಳ್ದ. ಅಂದ್ರೆ ತುಂಬಾ ಜನಕ್ಕೆ ಗೊತ್ತಿಲ್ಲ, ನಾವು ಡಿಪ್ಲೊಮ್ಯಾಟಿಕ್ ಆಗಿ ಮಾತಾಡ್ಬೇಕಾದ್ರೆ 24 ವರ್ಕಿಂಗ್ ಟೈಮ್ ನಲ್ಲಿ ನಿಮ್ ಕೆಲಸ ಮುಗಿಸ್ಕೊಡ್ತೀವಿ ಅಂತ. ನೀವೇನ್ ಅನ್ಕೋತೀವಿ 24 ಗಂಟೆಲಿ ನಮ್ ಗುರುಜಿ ಸಿಕ್ಬಿಡ್ತಾರೆ? ಖಂಡಿತ ಇಲ್ಲ, 3 ದಿನ ಆದ್ಮೇಲೆ ಸಿಗೋದು. ಯಾಕಂದ್ರೆ ವರ್ಕಿಂಗ್ ಮಾಡೋದು 8 hours, ನಾನ್ ಕೆಲಸ ಮಾಡೋದು 4 hours ಒಂದ್ ದಿನಕ್ಕೆ. ಸೊ 24 hours ಅಂತ ಹೇಳಿದ್ರೆ 6 ದಿನ ಆದ್ಮೇಲೆ ಸಿಗೋದು ನಾನು. ಅದಕ್ಕೆ ಹೇಳುದು, ಬುದ್ಧಿಗೂ ಓದಿಗೂ ಇರೋ ವ್ಯತ್ಯಾಸ, ಬುದ್ಧಿಗೂ ಜ್ಞಾನಕ್ಕೂ ಇರೋ ವ್ಯತ್ಯಾಸ. ನಾವು ಸಿಗಾಕೊಳ್ಳಲ್ಲ. 6 ದಿನ ಆದ್ಮೇಲೆ ಮಾತಾಡೋಣ, ಬಿಡ, ದುಡ್ಕೋದೇನ್ ಬೇಡ, ಸಿಕ್ಕಾಕೊಳ್ಳಲ್ಲ. ಸೊ ಅದರಿಂದ ಜಾಗ್ರತೆ. 1-2 ದಿನ, 1-3 ದಿನ ಏನೂ ಆಗೋಲ್ಲ. ಇಂತಹ ಸಮಯಗಳು ಕೆಟ್ಟ ಸಮಯ, ಕೆಟ್ಟಗಳಿಗೆ ಈಗ ಜಾಸ್ತಿ ಇದೆ. ಜಾಗ್ರತೆ, ಜಾಗ್ರತೆ. ಯಾಕಂದ್ರೆ ಶನಿ ಕುಜನ ನೋಡ್ತಿದ್ದಾನೆ, ರಾಹುನ ಹೇಳ್ಕೊಂಡು ನೋಡ್ತಿದ್ದಾನೆ. 100% ಈ ತರ ತಪ್ಪಾದ ಆಲೋಚನೆಗಳು, ತುಂಬಾ ದೊಡ್ಡ ಸ್ಕ್ಯಾಂಡಲ್ಗಳು, ಅವಮಾನಗಳು ಕಲಾರಂಗದಲ್ಲಿ ಹೆಚ್ಚೆಚ್ಚಾಗಿ ಬರ್ತವೆ. ಇವುಗಳು ಸ್ಯಾಂಪಲ್ ಇನ್ನೂ ಬರ್ತವೆ, ಬೇರೆ ಬೇರೆಯವ್ರದೆಲ್ಲ ಇನ್ನೂ ಏನೇನೋ ಬರ್ತವೆ. ಕೇಳಿ ನೋಡಿ, ಅಲ್ಲೊಂದು ಅಪಮೃತ್ಯುಗಳು, ಅವಘಡಗಳು, ಆತ್ಮಹತ್ಯೆ ಮಟ್ಟಕ್ಕೆ ಬರುವಂತ ಒಂದು ಮಾತುಗಳು. ಇದು ಬೇಕಿತ್ತ ನಮಗೆ ಅನ್ಸೋಷ್ಟು ಮಟ್ಟಕ್ಕೆ ಬರ್ತಕ್ಕಂಥದ್ದಾಗುತ್ತೆ. ಈ ಎಚ್ಚರಿಕೆ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ?
ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಶ್ರವಣ ನಕ್ಷತ್ರ, ಶ್ರವಣಂ ಕೀರ್ತನಂ ವಂದನಂ. ಏನೇನೋ ಇದೆ. ಭಗವಂತನ ಸೇವೆ ಮಾಡೋದ್ರಲ್ಲಿ ತುಂಬ ಜನ ಗುರುಗಳೇ ನನಗೆ ಟೈಮ್ ಇಲ್ಲ, ನನಗೆ ಪೂಜೆ ಮಾಡೋಕ್ಕೆ ಟೈಮ್ ಇಲ್ಲ, ನಂಗೆ ದೇವಸ್ಥಾನಕ್ಕೆ ಹೋಗೋಕ್ಕೆ ಟೈಮ್ ಇಲ್ಲ, ನಂಗೆ ಆರಾಧನೆ ಮಾಡೋಕ್ಕೆ ಟೈಮ್ ಇಲ್ಲ, ಹೋಮ ಮಾಡಿಸೋ ಅಷ್ಟು ದುಡ್ಡಿಲ್ಲ. ಯಾವತ್ತೂ ಭಗವಂತ ಹೇಳೇ ಇಲ್ಲ ನೀನು ನನ್ನ ಹತ್ರ ಸಾಲ ಮಾಡ್ಕೊಂಡು ಬಾ, ಗುಡ್ಡ ಹತ್ತು ಬಾ, ಅಮ್ಮ ಅಪ್ಪನ ಮನೇಲಿ ಬಿಟ್ಬಿಟ್ಟು, ಮಕ್ಳನ್ನ ಮನೇಲಿ ಬಿಟ್ಬಿಟ್ಟು, ಮಾಡೋ ಕೆಲಸ ಬಿಟ್ಬಿಟ್ಟು, ಕೆಲ್ಸಕ್ಕೆ ಬಂಕ್ ಕೊಡ್ತು ನನ್ನನ್ನು ಬಂದು ಸೇವೆ ಮಾಡೋಂತೆ ಯಾವ ಭಗವಂತನೂ ಹೇಳಲ್ಲ. ಆದರೆ ನಮ್ಗಿವತ್ತು ಕಲಿಯುಗದಲ್ಲಿ ಕಲ್ತಿರೋ ಒಂದು ದೊಡ್ಡ ಪಾಠ ಏನು ಗೊತ್ತಾ, ಇದೆಲ್ಲ ಮಾಡ್ತೇವೆ, ದೇವ್ರ ಹತ್ರ ಕೂತ್ಕೋತೇವೆ, ಅಮ್ಮ ಅಪ್ಪನಿಗೆ ಊಟ ಹಾಕೋಲ್ಲ, ಹೆಂಡತಿ ಮಕ್ಳನ್ನ ಚೆನ್ನಾಗಿ ನೋಡಲ್ಲ, ಯಾವುದೂ ನೋಡಬಾರ್ದು, ದೇವ್ರ ಹತ್ರ ಕೂತ್ ಗಂಡನಿಗೆ ಒಳ್ಳೆ ಊಟ ಹಾಕೋಲ್ಲ, ಬೆಳಿಗ್ಗೆ ಎದ್ದಾಗ ಒಂದು ಬಿಸಿನೀರಿಲ್ಲ, ದೇವ್ರ ಬೆಳಿಗ್ಗಿನ ಉಪವಾಸವಂತೆ. ಶಿವನ ದರ್ಶನ ಅಂತೆ, ಹನುಮ ದರ್ಶನ ಅಂತೆ. ಶಿವ ಯಾವತ್ತಾದ್ರೂ ಹೇಳಿದ್ ನಮ್ಮ ಮನೆ ಕರ್ತವ್ಯ ಬಿಟ್ಬಿಟ್ಬಾ ಅಂತ. ಇವನು ಹಾಗೆ ಹೆಂಡತಿನ ಚೆನ್ನಾಗಿ ಭಕ್ತಿಯಿಂದ ಮಾತಾಡ್ಸೋದಿಲ್ಲ, ದೇವಸ್ಥಾನಕ್ಕೆ ಹಿಂಗ್ ಬರೋದು, ಅವನ ಕಣ್ಣು ಬೇರೆನೇ ಇರುತ್ತೆ ಬಿಡಿ, ಬೇರೆ ಕಡೆ. ಹೌದು, ಅವನ ಕಣ್ಣು, ಅವನ ಆಲೋಚನೆ ಇನ್ನೆಲ್ಲಿ ಉದ್ಧಾರಕ ಆಗುತ್ತೆ. ಮಾಡೋ ಕೆಲಸ ಬಿಟ್ಟು ಬೃಂದಾವನ ಸುತ್ತೋದ್ರಂತೆ. ಮಾಡೋ ಕರ್ತವ್ಯದಲ್ಲಿ ಕರ್ತವ್ಯವೇ ನಿಮ್ಮ ಕರ್ತವ್ಯವೇ ದೈವ ಶಕ್ತಿ, ನೆನಪಿಟ್ಟುಕೊಳ್ಳಿ. ಸೊ ಅಂತಹ ಸಂದರ್ಭದಲ್ಲಿ ಇಲ್ಲ ಸಮಯ ಅಲ್ಲ, ಒಂದು ಶ್ರವಣಂ ಕೇಳಿ, ಕೇಳ್ತಾ ಹೋಗಿ. ಏನೇನೋ ಕೇಳ್ತೀರಿ, ಏನೇನೋ ಬ್ರೇಕಿಂಗ್ ನೋಡ್ತೀರಿ, ಏನೇನೋ ಇಲ್ದಿದ್ದೆಲ್ಲ ಮಾಡೋಕೆ ಹೋಗ್ತೀರಿ. ಈಗೆಲ್ಲ ರೀಲ್ಸ್ಗಳು ಮಾಡೋಕೆ ಹೋಗಿ ಸೂಸೈಡ್ಗಳು ಜಾಸ್ತಿ, ಆಕ್ಸಿಡೆಂಟ್ಗಳು ಜಾಸ್ತಿ, ಅನ್ಯಾಚುರಲ್ ಡೆತ್ಗಳು ಜಾಸ್ತಿ. ವಿನಾಶಕಾಲೆ ವಿಪರೀತ ಬುದ್ಧಿ. ಹ್ಯಾಂಗ್ ಮಾಡೋದಂತೆ, ಟ್ರೈನ್ ಹತ್ರ ಹಿಂಗ್ ಮಾಡೋದಂತೆ, ಕರೆಂಟ್ ಪೋಲ್ ಹತ್ರ ಮಾಡೋದಂತೆ, ಏನೇನೋ ಮಾಡ್ತಿದಾರಪ್ಪ. ರಾಮ ಕೇಶವ ನೋಡಿ, ಅದನ್ನೆಲ್ಲ ನೋಡಕ್ ನಮ್ಗೆ ಟೈಮ್ ಇರುತ್ತೆ, ಅದನ್ನೆಲ್ಲ ತಿಳ್ಕೊಳಕ್ ನಮ್ಗೆ ಟೈಮ್ ಇರುತ್ತೆ. ಭಗವಂತನದ್ದು ಒಂದು 10 ನಿಮಿಷ ನೆನಪಿಟ್ಟುಕೊಳ್ಳಿ. ಈ ಜಗತ್ತಲ್ಲಿ ಕಾಪಾಡೋರು ನಿಮ್ಮನ್ನ ಇಬ್ಬರೇ ಇಬ್ರು, ಇನ್ಯಾರೂ ಕಾಪಾಡೋಲ್ಲ. ಯಾವ ದೊರೆನೂ ಕಾಪಾಡಲ್ಲ, ಯಾವ ಗುರುನೂ ಕಾಪಾಡೋಲ್ಲ. ಹೌದು, ಒಂದು ನಿಮ್ಮ ಆತ್ಮಸಾಕ್ಷಿ. ಮೊಟ್ಟ ಮೊದಲನೇದು ಆತ್ಮಬಲ. ನಾನು ಮಾಡ್ತೇನೆ ಅಂತ ನೀವು ನಿರ್ಧಾರ ಮಾಡಿದ್ರೆ ನಿಮ್ಮನ್ನು ತಡೆಯೋರು ಯಾರೂ ಇಲ್ಲ. ಇನ್ನು ಎರಡನೇದು ತೀರಾ ಕಡು ಕಷ್ಟ ಕಾಲ, ನಾನು ಎದ್ದಿದ್ದೇನೆ ಭಗವಂತ ನೀನು ಕೈ ಹಿಡಿದು ಅಂತ ಅವನ ಮೇಲೆ ಪೂರ್ಣ ನಂಬಿಕೆಯಿಂದ ಹೆಜ್ಜೆ ಹಾಕಿ, ಅವನು ಕಾಪಾಡುತ್ತಾನೆ ಯಾವುದೋ ಒಂದು ರೂಪದಲ್ಲಿ. ಅದರಿಂದ ನಿತ್ಯ ಒಂದು ಶ್ರವಣಂ, ಯಾವುದೋ ಒಂದು ಲಲಿತಾ ಸಹಸ್ರನಾಮ, ಯಾವುದೋ ಒಂದು ವಿಷ್ಣು ಸಹಸ್ರನಾಮ, ಆದಿತ್ಯ ಹೃದಯ ಸ್ತೋತ್ರ, ಈ ಥರದ್ದನ್ನ ಕೇಳ್ತಕ್ಕಂತಾದ್ರೂ ಮಾಡಿ. ಮಾತಾಡೋಕ್ ಬರಲ್ಲ ನೋಡಿ, ಭಗವಂತನೇ ಹೇಳ್ತಾನೆ ವೇದಗಳ ಬಗ್ಗೆ ನೀನ್ ತಲೆ ಕೆಡ್ಸ್ಕೋಬೇಡ. ಉಪನಿಷತ್ತುಗಳಂತೂ ನಿಮ್ಮದಲ್ಲವೇ ಅಲ್ಲ. ಉಪನಿಷತ್ತುಗಳು ಯಾರು ಕೇಳೋ ಆಗಿಲ್ಲ, ಇದು ಯಾರಿಗೂ ಗೊತ್ತಿಲ್ಲ ಬಿಡಿ. ಇನ್ನು ವೇದಗಳು ಅಷ್ಟೇ, ಅದರ ಆಳ ಆಗಲ್ಲ, ನಿನಗೆ ಗೊತ್ತಾಗಲ್ಲ. ಅಂದ್ರೆ ಒಂದೇ ಒಂದರಿಂದ ನೀನು ನನ್ನವರೆಗೂ ಬರಬಹುದು. ಅದೇನು ಗೊತ್ತಾ, ವೇದಾಂತದಿಂದ ಅಂತ ಹೇಳ್ತಾರೆ. ವೇದಗಳ ಆಂತರ್ಯ ಏನು ಗೊತ್ತಾ, ಭಗವಂತನನ್ನು ಧ್ಯಾನ ಮಾಡು, ನಿನ್ನ ಕೆಲಸವನ್ನ ಪರಿತೃಪ್ತಿಯಿಂದ ಮಾಡುವಂತ ವೇದಾಂತಿ ಆಗ್ಬೇಕು. ವೇದ ಬರಲ್ಲ ಗೊತ್ತಿದೆ, ನಂಗೆ ಬರಲ್ಲ ವೇದ, ಬರೋಲ್ಲ ನಮ್ಗೆ. ಋಗ್ವೇದದಲ್ಲಿ ಏನಿದೆ ಅದು ಏನ್ ಹೇಳ್ತಿದೆ ಆ ಖಾಕಾರನು ಬರಲ್ಲ, ನನಗಂತೂ ಬರಲ್ಲ. ನಾ ಮಂತ್ರೇನ ಜಾನ, ನಾ ತಂತ್ರೇನ ಜಾನ, ನಾ ಪೂಜೆನ ಜಾನ. ನಂಗೆ ಪೂಜೆ ಮಾಡೋಕ್ಕೂ ಬರೋಲ್ಲ, ನಂಗೆ ತಂತ್ರ ಮಾಡೋಕ್ಕೂ ಬರೋಲ್ಲ, ನಂಗೆ ಮಂತ್ರ ಹೇಳೋಕ್ಕೂ ಬರೋಲ್ಲ, ನನಗೆ ಆರಾಧನೆ ಮಾಡೋಕ್ಕೂ ಬರೋಲ್ಲ, ನನಗೆ ತಪಸ್ ಮಾಡೋಕ್ಕೂ ಬರೋಲ್ಲ, ನನಗೆ ಧ್ಯಾನ ಮಾಡೋಕ್ಕೂ ಬರಲ್ಲ. ನನಗೊಂದೇ ಬರೋದು, ಎಲ್ಲವೂ ನಿನ್ನಿಚ್ಛೆ ಭಗವಂತ ಅಂತ ಹೇಳೋದಷ್ಟೇ. ಅದುವೇ ವೇದಾಂತ. ಭಗವಂತನ ಮೇಲೆ ನಂಬಿಕೆ ಇಟ್ಟು ಮುಂದಕ್ಕೆ ಹೋಗೋದು. ಯಾಕಂದ್ರೆ ಆಗ ಅವನು ಎಚ್ಚರಿಸ್ತಾನೆ, ನೀನು ಮಾಡ್ತಿರೋದು ಏನು ತಪ್ಪು ಮಾಡ್ತಿದ್ಯಾ ನೋಡಿ, ಏನು ಮಾಡ್ತಿದ್ಯಾ ನೋಡು, ನಿನ್ನ ಕರ್ತವ್ಯ ನೀನು ಮಾಡ್ತೀಯ ಮಾಡು. ಹೌದು, ವ್ಯವಹಾರಕ್ಕೆ ಬಂದ್ರೆ ಕಟ್ಟುಪಾಡಾಗಿರು, ಕುಟುಂಬಕ್ಕೆ ಬಂದಾಗ ನೋಡಿ ಮಾಡು. ಇವತ್ತು ಕುಟುಂಬ ಅನ್ನೋದೇ ಬಹುದೊಡ್ಡ ಮೋಸಗಳು ನೋಡ್ತಿದ್ದೇವೆ. ನಂಬಿದವರೇ ಮೋಸದವರು. ಎಚ್ಚರಿಕೆ. ಅದರಿಂದ ಇವತ್ತು ಶ್ರವಣ ನಕ್ಷತ್ರ. ಇನ್ಮೇಲೆ ಅದು ಒಳ್ಳೇದ್ ಕೇಳಿ, ಒಳ್ಳೇದೇ ಕೇಳಿ. ಯಾರ ಮಾತು ಕೇಳಬೇಡಿ. ಮುಖ್ಯವಾಗಿ ನಿಮ್ಮ ತಾಯಿ ತಂದೆ ಅವ್ರ ಮಾತನ್ನ ರೆಕಾರ್ಡ್ ಮಾಡ್ಕೊಳ್ಳಿ. ಏನೋ ಒಂದು ಒಳ್ಳೆ ಮಾತುಗಳು ಹೇಳಿರ್ತಾರೆ ನಿಮ್ಗೆ, ಖಂಡಿತ ಏನೋ ನಮ್ಮ ಕರ್ಮಾನುಸಾರ
ಎಲ್ರಿಗೂ ಒಳ್ಳೆ ಅಮ್ಮ ಅಪ್ಪ ಈಗ ಸಿಗಲ್ಲ, ಸಿಕ್ಕಿದ್ರು ಜೊತೆಯಲ್ಲಿ ಇರಲ್ಲ, ಅವ್ರು ಹೇಳಿದ್ರು ನಮ್ಗೆ ಅರ್ಥ ಆಗೋಲ್ಲ. ಏನೋ ಒಂದು ಆಂತರ್ಯವಿರುತ್ತೆ, ಏನೋ ಒಂದು ಸದ್ಬೋಧನೆ ಇರುತ್ತೆ, ಮಾಡ್ಕೊಳ್ಳಿ ಅಂತ ಹೇಳ್ತಾ ಮೇಷರಾಶಿ ಸುಖಕಾರಕ ಚಂದ್ರ ಸುಖಸಾರದಲ್ಲಿ ಇರೋದ್ರಿಂದ ಸುಖದ ವಿಚಾರದಲ್ಲಿ ತೊಳಲಾಡಿದ್ರಿ. ನಾವು ಹಾಗೆ ಇರೋದನ್ನ ಬಿಟ್ಟು ಇರಲಾರದ ಕಡೆ ಹುಡುಕಾಟ. ಅಮ್ಮ ಇದೆ, ಅಪ್ಪ ಇದ್ದಿದ್ರೆ ಎಸ್. ಇನ್ನೂ ಒಂದು ಮೊನ್ನೆ ಹೆಣ್ಮಗು ಮಗಳ ಮದುವೆನ ಹೇಳಿದೆ, ತಾಯಿಗಿಲ್ಲದ ಸುಖ ಮಗಳಿಗೆಲ್ಲಿ, ಆತರ ಪಡಬೇಡಿ. ಜ್ಯೇಷ್ಠ ನಕ್ಷತ್ರ ಬೇರೆ, ಯಾಕೆ ಆತರ ಪಡ್ತೀರಿ ನನ್ನ ಮಗಳಿಗೆ? ಅದರಲ್ಲೂ ವೃಷಭಸ್ಥ ಗುರು 2000ನೇ ಇಸ್ವಿ ಅಲ್ಲೊಂದು ಪೆಟ್ಟು ತಂದೆ ಕೊಟ್ಟು ಬಿಟ್ಟಿರುತ್ತೆ, ಮಲಗಿಸ್ಬಿಟ್ಟಿರುತ್ತೆ. ಅಂದ್ರೆ ಆಕ್ಸಿಡೆಂಟ್ ಆಗಿ ಎಷ್ಟೋ ವರ್ಷನ ಮಲಗ್ಬಿಟ್ಟಿದ್ದಾರೆ. ಗುರುಜಿ ನಂದೊಂದೇ ಕೋರಿಕೆ, ಎದ್ದು ಬಿಡಬೇಕು. ಖಂಡಿತ ಆಗೋಲ್ಲ. ಐ ಆಮ್ ಲೈಯಿಂಗ್ ಯು ವಿತ್ ಯು. ನೇರ ಹೇಳಿದೆ, ಮಗಳೇ ನನ್ನ ಕೈಯಲ್ಲಿ ಆಗೋಲ್ಲ. ಅಂತ ಶಕ್ತಿ ಇತ್ತು ಅಂದ್ರೆ ಆಸ್ಪತ್ರೆಗಳೆಲ್ಲ ಮುಚ್ಚಿಸ್ಬಿಟ್ಟು ಎಲ್ಲರೂ ಕಾಲಿಲ್ದವ್ರಿಗೆ ಕೈ ಇಲ್ದವ್ರಿಗೆಲ್ಲ ಕೊಡಿಸ್ಬಿಡ್ತಿದ್ದೆ. ಇಲ್ಲ, ನಾನು ಪೂಜೆ ಮಾಡಿದೆ ಅಂತ ಹೇಳ್ಬಿಟ್ಟು ಇದು ಬಂಗಾರದ ಬಟ್ಲಾಗುತ್ತೆ, ಇಲ್ಲವೇ ಇಲ್ಲ. ವಿಪರೀತ ಸುಖದ ಅಮಲು ಅಂದ್ರೆ ಇದೆ. ಕೊಟ್ಟಿರೋ ಒಳ್ಳೆ ಅಮ್ಮ, ಒಳ್ಳೆ ಕೆಲಸ, ಒಳ್ಳೆ ವಿದ್ಯೆ, ಒಳ್ಳೆ ಜ್ಞಾನ, ಇದೆಲ್ಲ ಇದೆ. ಅಪ್ಪ ಮಲಗಿದ್ದಾನೆ, ನಿಜವೇ, ನೋವೇ, ನನಗೆ ಏನಾದ್ರೂ ಸರಿ ಅದು ಮಾಡಿಸ್ಕೊಡಿ ಅಂತ. ಆಗೋಲ್ಲ. ಒಪ್ಪಿಕೊಳ್ಳಬೇಕು. ನಮ್ಮ ಬಲ ಏನಿದೆಯೋ, ನಮ್ಮ ಹತ್ರ ಏನ್ ಚಂದ ಇದೆಯೋ ಅದನ್ನ ಖುಷಿ ಪಡಿ. ಇನ್ನೂ ಒಬ್ಬ ಯಾರೋ ಮದುವೆ ಮಾತುಕತೆ ಆಗಿದೆ, ಓಡಾಡಿದರೆ, ಕಾಫಿ ತಿಂಡಿ ಎಲ್ಲ ಆಗಿದೆ, ಎವ್ರಿಥಿಂಗ್ ಇಸ್ ಫೈನ್. ಇವ್ರ ಮದುವೆಗೆ ರೆಡಿ ಆಗ್ತಿದ್ರೆ, ಇನ್ನು ಸ್ವಲ್ಪ ದಪ್ಪ ಇದೆಯಾ, ಯು ಶುಡ್ ಲೂಸ್ ವೆಯ್ಟ್, ಜಾಯಿನ್ ಜಿಮ್ ಅಂದ್ಬಿಟ್ಟಿದ್ದಾನೆ. ಅವಳಿಗೆ ಔಟ್ ಆಗ್ಬಿಟ್ಟಿದೆ ನಮ್ಮ ಪಾಪಗೆ. ನಾನಾಗಿದ್ದೆ ಅಂದ್ರೆ ರಪ್ಪು, ನನ್ನ ಮಗಳಾಗಿದ್ದೆ ಅಂದ್ರೆ ಪಂಚೆ. ಏನೋ ದಪ್ಪ ಅಂತೀಯ ಅಂದ್ರೆ, ಇಷ್ಟು ದಿನ ಸುತ್ತದೆ, ಕಾಫಿ ಕುಡ್ದೆ, ತಿಂಡಿ ಕುಡ್ದೆ, ಎಲ್ಲ ಓಕೆ, ಎಲ್ಲ ಇದಾಯ್ತು, ಈಗೇನೋ ಡುಮ್ಮಿ ಅಂತಾನಂತೆ. ಯಾಕೆ ಮದುವೆ ಆದ್ಮೇಲೆ ಡುಮ್ಮಿ ಆಗಲ್ವಾ? ಇದೆ ಇಂಥ ತಲೆಹರಟೆಗಳೇ. ಇರುವುದನ್ನ ಬಿಟ್ಟು ಇಲ್ದಿರೋದೇ ಹುಡುಕೋದು ನಾವು. ಯಾವಾಗ ಅದಕ್ಕೆ ಹೋಗ್ತೀವೋ ಹಾಳು. ಎಚ್ಚರಿಕೆ. ಇರೋದ್ರಲ್ಲಿ ತೃಪ್ತಿ ಕಾಣಿ, ಎಲ್ಲರೂ ಚೆನ್ನಾಗಿರ್ತೀರಿ. ಮುಖ್ಯವಾಗಿ ಮೇಷರಾಶಿ. ವೃಷಭ ರಾಶಿ ಹಿರಿಯರ ಮಾತು ಕೇಳಿ, ಅನುಭವಸ್ಥರ ಮಾತು ಕೇಳಿ ಯಾವುದೇ ವ್ಯವಹಾರ, ಕೆಲಸ, ಕಾರ್ಯ ಮಾಡ್ಕೊಂಡು ಹೆಜ್ಜೆ ಇಡಿ, ಅದ್ಭುತ ಫಲಿತಾಂಶ ಚೆನ್ನಾಗಿದೆ. ಮಿಥುನ ರಾಶಿ ಮನೆಯವರು, ಕುಟುಂಬದವರು, ಹಿರಿಯರು, ಯಾವುದೋ ಒಂದು ಮಾತು ಅಲ್ಲೊಂದು ಕ್ಲೇಶವಾಗಿ ನೆಲೆಸ್ತಕ್ಕಂಥದ್ದಾಗುತ್ತೆ. ಚಂದ್ರ ಅಷ್ಟಮ, ಕುಟುಂಬಾಧಿಪತಿ ಅಷ್ಟಮ, ಧನಾಧಿಪತಿ ಅಷ್ಟಮ, ಮನಸ್ಸಿನ ಕಾರಕ ಅಷ್ಟಮ. ಸೊ ಮನಸ್ಸಿನೆಲ್ಲೋ ಇದೆ, ಬುದ್ಧಿ ಇನ್ನೆಲ್ಲಿದೆ. ಅವಾಗ ಏನು ಮಾತಾಡಕ್ ಹೋಗ್ಬೇಡಿ, ಕೆತ್ಕೊಳಕ್ ಹೋಗ್ಬೇಡಿ, ಹೇಳೋಕ್ ಹೋಗ್ಬೇಡಿ, ಹೇಳಿಸ್ಕೊಳಕ್ ಹೋಗ್ಬೇಡಿ. ಇರೋದ್ರಲ್ಲಿ ಪುಟ್ಟು ಲೋಟ ಕಾಫಿ ಅಷ್ಟೇ ಸಾಕು. ಯಾಕೆ ಕಾಫಿಲಿ ಸಕ್ಕರೆ ಕಡಿಮೆ ಅದು ಹೇಳಬೇಡಿ. ಕಾಫಿ ಯಾಕೆ ಸಕ್ಕರೆ ಜಾಸ್ತಿ, ಎಷ್ಟು ಕುಡಿಬೇಕು ಅಷ್ಟಿಟ್ಟು ಮೆಲ್ಲಿಗೆ ಹಿಂಗೆ ಇಟ್ಬಿಟ್ಟು ಕೈ ತೊಳ್ಕೊಂಡು ಜೂಟ್ ಹೇಳ್ಬೇಡಿ. ಇವತ್ತು ಎಷ್ಟು ಅದನ್ನು ನಿಭಾಯಿಸಿದ್ರು ಅಷ್ಟು ಒಳ್ಳೆದು. ನೀವು ಮಾತಿಗೆ ಸಿಕ್ಕಾಕೋತೀರಿ. ನಿಮಗೆ ಮನೋಕಾರಕ ಚಂದ್ರ ಕೆಟ್ಟಾಗಿ ಏನೇನೋ ಮಾತಾಡ್ಬಿಡ್ತೀವಿ. ಬಲ. ಮಿಥುನ್ ರಾಶಿ ಮಾತಾಡಿದ್ದೀರಾ ಇಲ್ವಾ? ಕಮೆಂಟ್ಸ್ ಅಲ್ಲಿ ಹಾಕಿ. ಗುರುಗಳ ಟೆನ್ಷನ್ ಆಗ್ಬಿಟ್ರೆ ಏನ್ ಮಾತಾಡಿರ್ತೀವಿ ಗೊತ್ತಿಲ್ಲ, ಏನೇನೋ ಮಾತಾಡಿರ್ತೀವಿ, ಏನಂತಂಥದ್ದು ಮಾತಾಡಿಬಿಟ್ಟಿರ್ತೀವಿ, ಯಾವ್ದಾವ್ದು ಕಕ್ಕಾಕ್ಬಿಟ್ಟಿರ್ತೀರ. ಚಿಕ್ಕ ಮಗುನಲ್ಲಿ 3ನೇ ವಯಸ್ಸಿನಲ್ಲಿ ನಂಗೆ ಪೆನ್ಸಿಲ್ ಕೊಡ್ಸಿಲ್ಲ ಅಂತೆಲ್ಲ ಮಾತಾಡ್ಬಿಟ್ಟಿರ್ತೀರಾ. ನಮ್ಗೆ 3ನೇ ವಯಸ್ಸಲ್ಲಿ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಪೆನ್ಸಿಲ್ ಕೊಡ್ಸಿಲ್ಲ ಗೊತ್ತಾ? ಇವಾಗ ಬೇರೆ ನೀನು ಹೇಳಕ್ ಬಂದ್ಬಿಟ್ಟೆ. 3ನೇ ವಯಸ್ಸಿಂದು ಪೆನ್ಸಿಲ್ ಕೊಡ್ಸಿಲ್ಲ, ಚಡ್ಡಿ ಕೊಡ್ಸಿಲ್ಲ, ಸ್ಕೂಲ್ ಕರ್ಕೊಂಡು ಹೋಗಿಲ್ಲ, ಸೈಕಲ್ ಇಂದ ಇಳಿಸ್ಬಿಟ್ಟೆ, ಬೀಳಿಸ್ಬಿಟ್ಟೆ, ಇದೆಲ್ಲ ಮಾತಾಡ್ತೀರಿ. ನಂತರ ಚಂದ್ರ ಅಷ್ಟಮ ಜಾಗ್ರತೆ. ಕರ್ಕಾಟಕ ಕೇಂದ್ರದಲ್ಲಿರೋ ಚಂದ್ರ ಅಂದುಕೊಂಡಂತ ಕೆಲಸ ಕಾರ್ಯ ವ್ಯವಸ್ಥಿತವಾಗಿ ನಡೆಯುತ್ತೆ. ಬಟ್ ನಿಮ್ ಸುತ್ತಮುತ್ತ ಒಂದು ದುಷ್ಟಕೂಟಗಳು ಕೆಲವೊಂದಿದೆ. ಹುಷಾರಾಗಿ ವ್ಯವಹಾರ ಇರ್ಬೋದು, ಪಾಲುದಾರಿಕೆ ಇರ್ಬೋದು, ನೋಡ್ಕೊಂಡು ನಿಭಾಯಿಸ್ತಕ್ಕಂಥದ್ದು ಮಾಡಿ. ಸಿಂಹರಾಶಿ ಪರವಾಗಿಲ್ಲ, ಚೆನ್ನಾಗಿದೆ, ಅದ್ಭುತ, ಅನುಕೂಲ. ಈ ಒಂದು ಗುರುವಿಗೆ ಸಂಬಂಧಪಟ್ಟ, ಮೆಡಿಸಿನ್ಗೆ ಸಂಬಂಧಪಟ್ಟ, ಫಾರ್ಮಸ್ಯೂಟಿಕಲ್ ಸಂಬಂಧಪಟ್ಟ, ಸೈಂಟಿಫಿಕ್ ರಿಸರ್ಚ್ಗೆ ಸಂಬಂಧಪಟ್ಟ ಬರವಣಿಗೆ, ಲೇಖನ, ಟೀಚಿಂಗ್, ಪ್ರೀಚಿಂಗ್, ಕೌನ್ಸಿಲಿಂಗ್, ಗೈಡಿಂಗ್, ಈ ತರದ ಒಂದು ವೃತ್ತಿ ಉದ್ಯೋಗದಲ್ಲಿರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿ ಕಾಣತಕ್ಕಂಥ ಒಂದು ದಿನ. ಕನ್ಯಾ ರಾಶಿ ಪಂಚಮದ ಚಂದ್ರ ಪುತ್ರ ಸ್ಥಾನದಲ್ಲಿ ಲಾಭಾಧಿಪತಿ ಕುಳಿತಿರೋದ್ರಿಂದ ಮಕ್ಕಳ ವಿಚಾರ, ಮನೆಯ ವಿಚಾರ, ಕುಟುಂಬ ವಿಚಾರ, ಖುಷಿಯ ವಿಚಾರ ಅಭಿವೃದ್ಧಿ. ಆದರೂ
ಚಂದ್ರನಿಗೂ ನಿಮಗೂ ಅಷ್ಟಕ್ಕಷ್ಟೇ ಯಾವುದೋ ಹಳೆ ನೆನಪುಗಳು, ಹಳೆ ಮಿತ್ರರು, ಹಳೆ ಘಟನೆಗಳು, ಹಳೆ ವಿಚಾರಗಳು, ಮಕ್ಕಳ ವಿಚಾರವು. ಇನ್ನು ಮಕ್ಳಿಗೆ ನಾಳೆ ಏನು ಮಾಡ್ತೀವಿ ಅಂತ ಹೇಳಿ ತಟ್ಟೆಯಲ್ಲಿ ಇಟ್ಕೊಬಿಟ್ಟು ಅದನ್ನ ನೋಡ್ಕೊಂಡು ಗುರೂಜಿ ಹಿಂಗಾಗ್ಬಿಡುತ್ತೆ, ಗುರೂಜಿ ಹಂಗಾಗ್ಬಿಟ್ರೆ ಹಿಂಗೆ ಮಾಡ್ಕೊಂಡು ಕೂತ್ಕೋತೀರಿ. ಮನಸ್ಸಿನಲ್ಲಿ ಆದಷ್ಟು ಪುಟ್ಟದಾಗಿ ಓಂ ದುಮ್ ದುರ್ಗೈ ನಮಃ, ಓಂ ದುಮ್ ದುರ್ಗೈ ನಮಃ, ಓಂ ದುಮ್ ದುರ್ಗೈ ನಮಃ ಇದನ್ನು ಪುಟ್ಟದಾಗಿ ಒಂದು ಜಪ ಮಾಡ್ಕೊಳ್ತಕ್ಕಂಥದ್ದು ಮಾಡಿ ಸಮಾಧಾನ. ಇನ್ನು ತುಲಾ ರಾಶಿ, ದಶಮಾಧಿಪತಿ ಚಂದ್ರ ವಿಶೇಷವಾಗಿ ಕುಳಿತಿದ್ದಾನೆ, ಚೆನ್ನಾಗಿದೆ. ವೃತ್ತಿಪರವಾಗಿ ಏನೇನು ಪ್ರಯತ್ನ ಮಾಡ್ತೀರೋ ಅವತ್ತು ಹೆಜ್ಜೆ ಹಾಕಿ ಮಕ್ಕಳು. ಅವ್ರೇನು ಹೇಳ್ತಾರೆ, ಇವ್ರೇನು ಹೇಳ್ತಾರೆ ಅದೆಲ್ಲ ಬೇಡ. ಫ್ರಮ್ ಯಸ್ಟರ್ಡೇ ಟುಡೇ ಐ ಆಮ್ ಮೋರ್ ಬೆಟರ್. ನಿನ್ನೆಗಿಂತ ಇಂದು ಚಂದ ಅಷ್ಟೇ. ನಾಳೆ ಏನು ಬರುತ್ತೆ ಬೇಡ. ಇಂದಿಗಿಂತ ನಾಳೆ ಚಂದ ನಾನು ನೋಡಿಲ್ಲ. ಇವತ್ತೇ, ಈ ದಿನ, ಈ ಕ್ಷಣ ನಾನು ನನ್ನ ಆತ್ಮತೃಪ್ತಿಯಿಂದ ಮಾಡುತ್ತೇನೆ ಅನ್ನತಕ್ಕಂಥ ಭಾವಾರ್ಥದಿಂದ ಮುಂದಕ್ಕೆ ಹೆಜ್ಜೆ ಹಾಕ್ತಕ್ಕಂಥದ್ದು ಮಾಡಿ ಅದ್ಭುತ. ವೃಶ್ಚಿಕ ರಾಶಿ, ವಿಜಯೋತ್ಸವ ಮಾಡುವ ಯಾವುದೇ ಕೆಲಸ ಕಾರ್ಯ, ಹಾಲು ಬೆಣ್ಣೆ ತುಪ್ಪ, ಹೈನುಗಾರಿಕೆ, ರಾಜಕೀಯ, ಜನಾನುರಾಗಿ, ಮಂತ್ರ ಕಾರ್ಯ, ದೇವ ಕಾರ್ಯ, ಪೂಜಾ ಕಾರ್ಯ ಇವುಗಳಲ್ಲಿ ವಿಶೇಷ ಅಭಿವೃದ್ಧಿ ಕಾಣತಕ್ಕಂಥ ಒಂದು ದಿನ. ಇನ್ನು ವಿಶೇಷವಾಗಿ ಧನುಸು ರಾಶಿ, ಅಷ್ಟಮಾಧಿಪತಿ ಕುಟುಂಬ ಸ್ಥಾನದಲ್ಲಿರೋದ್ರಿಂದ ವೃತ್ತಿ ಸ್ಥಾನದಲ್ಲಿ ಒಂದ ಮನೆ ಇಲ್ಲ ಕುಟುಂಬ, ಈ ವಿಚಾರದಲ್ಲಿ ಏನೋ ಒಂದು ತಳಮಳ ಇಲ್ಲ. ಎರಡೂ ಕಡೆ ಎರಡೂ ದೋಣಿ ಸೆಂಟ್ರಲ್ ಸಿಕ್ಕಾಕೊಬಿಟ್ಟಿದ್ದೀನಿ ಅಂತ ಅನ್ಸುತ್ತೆ. ಪಾಂಡುರಂಗ ಅಂತ ಕೂತ್ಕೊಬಿಡಿ. ಓಂ ನಮೋ ಭಗವತೆ ವಾಸುದೇವಾಯ ಅದನ್ನು ಮನಸ್ಸಿನಲ್ಲಿ ಅನ್ಕೊಳ್ಳಿ. ಮಾತು ಎಲ್ಲೇ ಮೀರ್ಬೋದು, ಇಲ್ಲ ಇನ್ನೊಂದು ಆಗಬಹುದು. ಎಚ್ಚರಿಕೆ ಎಚ್ಚರಿಕೆ ಎಚ್ಚರಿಕೆ. ಜಾಸ್ತಿ ಮಾತು ಯಾಕೆ, ನೀನ್ ದೊಡ್ಡವನಪ್ಪ, ಹೋಗೋ. ಎಂತೆಂಥವರನ್ನು ನೋಡಿ ಎಷ್ಟು ಲಕ್ಷ ವರ್ಷಗಳು ಬದುಕಿದ್ದ ಅಂತ ಹೇಳ್ತಾರೆ. ಆ ಒಂದು ತ್ರೇತಾಯುಗದ ಲೆಕ್ಕಾಚಾರ ತಗೊಂಡ್ರೆ ಅಷ್ಟನ್ನು ನೋಡಿದವನು ರಾವಣಾಸುರ. ರಾಮಚಂದ್ರ ಪ್ರಭು ಲಂಕೆಗೆ ಬರ್ತಾರೆ, ಆ ಸಮುದ್ರ ತೀರಕ್ಕೆ 7 ದಿನದಲ್ಲಿ ಅವನತಿ 7 ದಿನ ಕೇಲ್ಕತಮ್ ದುಕಾನ್ ಬಂದ್, ಚಲೋ ಜಾವ್. ದಶಗಂಟ ಕೈಲಾಸ ಪರ್ವತವನ್ನೇ ಎತ್ತದವನು, ರುದ್ರವೀಣ ಅವನ್ ಸಂಕಲ್ಪ ತೋರಿಸ್ಕೊಟ್ಟವನು. ಪುಲಶ್ಚ ಬ್ರಹ್ಮನ ಮೊಮ್ಮಗ, ಚತುರ್ಮುಖ ಬ್ರಹ್ಮನ ಮರಿಮೊಮ್ಮಗ, ಸಾಮಾನ್ಯನಲ್ಲ. ಶಿವನ ಆತ್ಮಲಿಂಗವನ್ನೇ ಧರೆಗಿಳಿಸಿದಂಥವ. ಸಾಕ್ಷಿ ನಮ್ಮ ಗೋಕರ್ಣ ಪುಣ್ಯಕ್ಷೇತ್ರ, ತೀರ್ಥಕ್ಷೇತ್ರ, ಮಹಾಕ್ಷೇತ್ರ, ಮಹಾಸಿದ್ಧಿ ಗಣಪತಿಯ ಕ್ಷೇತ್ರ. ಎಲ್ಲಿ 7 ದಿನದಲ್ಲಿ ಮುಗೀತು. 7 ದಿನದಲ್ಲಿ ಮುಗೀತು. ಅದು 6ನೇ ದಿನನೂ ರಾಮಚಂದ್ರ ಪ್ರಭು ಹೇಳ್ತಾರೆ, ಸುಸ್ತಾಗ್ಬಿಟ್ಟಿದ್ಯಾ ಕಣೋ, ಬಳಲ್ಬಿಟ್ಟಿದ್ಯಾ ಕಣೋ, ನಿನ್ ಕೈಯೆಲ್ಲ ಆಗೋಲ್ಲ, ಹೋಗು ಮನೆಗೆ ಹೋಗು, ಟೈಮ್ ತಗೋ, ರೆಸ್ಟ್ ತಗೋ, ಯೋಚನೆ ಮಾಡು. ತಗೊಬಂದು ನನ್ನ ಸೀತಮ್ಮನ್ನ ಒಪ್ಪಿಸ್ಬಿಟ್ಟು ಹೊಡೋಗ್, ನನ್ನ ಪಾಡಿಗೆ ನಾನು ಹೊರಟೋಗ್ತೀನಿ. ನನಗೂ ನಿನ್ನ ಲಂಕೆಗೂ ಸಂಬಂಧವಿಲ್ಲ. ನನಗೆ ನಿನ್ನ ಲಂಕೆಯನ್ನು ಆಳಬೇಕೆನ್ನುವ ಇಚ್ಛೆಯೂ ಇಲ್ಲ, ಬೇಕು ಅನ್ನೋದು ನಾನು ಇಟ್ಕೊಳ್ಳೋದು ಇಲ್ಲ, ದಾನ ಮಾಡಿ ಹೊರಟೋಗ್ತೀನಿ. ಕಡೆಗೂ ರಾಮಚಂದ್ರ ಪ್ರಭು ಲಂಕೆನ ಇಟ್ಕೊಂಡ್ರೆ ಆ ವಿಭೀಷಣರಿಗೆ ದಾರ ಎರಿತಾರೆ. ಆ ವಾಲಿ ಸಾಮ್ರಾಜ್ಯ ಸುಗ್ರೀವರಿಗೆ ದಾರ ಎಳೆದು ಹೋಗ್ತಾರೆ. ತಿರುಗ್ ಕೂಡ ನೋಡಲ್ಲ. ತನ್ನದಲ್ಲದ್ದು ನನ್ನ ರಾಮಚಂದ್ರ ಪ್ರಭುವನ್ನು ಯಾಕೆ ಕೂತ್ರೆ ನಾವು ಪೂಜಿಸ್ಬೇಕು? ತನ್ನದಲ್ಲದ್ದು ತಿರುಗಿ ನೋಡದ ವ್ಯಕ್ತಿ. ಹೌದು, ನೆನೆಸಿದ್ರೆ ಲಂಕಾ ಅವರದ್ದು, ನೆನೆಸಿದ್ರೆ ಇಡೀ ವಾನರ ಸಾಮ್ರಾಜ್ಯ ಅವರದ್ದು. ಯೋಚನೆ ಮಾಡಿ ನೋಡಿ. ಡಸಂಟ್ ಬಿಲಾಂಗ್ಸ್ ಟು ಮಿ ಅಂದ್ಮೇಲೆ ತಿರುಗಿ ನೋಡಿಲ್ಲ. ಅದಕ್ಕೆ ರಾಮಚಂದ್ರ ಪ್ರಭುವನ್ನ ನಿತ್ಯ ನೆನೆಸ್ಕೋಬೇಕು ಅನ್ನೋದು ಇದಕ್ಕೆ. ನಮ್ಮಲ್ಲಿ ಅಂಥದ್ದೊಂದು ಕೋರಿಕೆ ಯಾರ್ದೋ ನಮಗೆ ಅದೊಂದು ಬಂದ್ಬಿಡುತ್ತೆ, ಇದು ನಂದು. ಎಲ್ಲೋ ಒಂದು ಪುಟ್ಟ ಗೆಳೆತನ, ಇನ್ನೊಂದು ಅವನ್ನೆಲ್ಲ ನನಗೆ ಬಂದ್ಬಿಡ್ಬೇಕು. ಇವತ್ತು ಆಗ್ತಿರೋದೇ ಅಲ್ಲೊಂದು ಪುಟ್ಟ ಗೆಳೆತನ, ಇನ್ನೊಂದು ಆಕೆಯಲ್ಲಿ ಬುದ್ಧಿ ಕೆಡಿಸೋದು. ಇವನು ಬಿಟ್ಟು ಬಂದ್ಬಿಡು. ಎಲ್ಲ ಮಕ್ಕಳನ್ನ ನೋಡಿ, ಎಷ್ಟೋ ತಾಯಂದ್ರೆ ಈಗ ಡೈಲಿ ಬ್ರೇಕಿಂಗ್ ನ್ಯೂಸ್ ಕೇಳ್ತಿದ್ರೆ ಎದೆ ಗುಂಡಿಗೆ ಹೊಡಿಯುತ್ತೆ. ತಾಯಿ ಏನಪ್ಪ ಇದು ಅಂತ. 19 ವರ್ಷದ ಹುಡುಗನ ಜೊತೆನಲ್ಲಿ 2 ಮಕ್ಕಳು, ತಾಯಿ ಮಕ್ಕಳನ್ನ ಬಿಟ್ಟು, ಗಂಡನ್ ಬಿಟ್ಟು, ಕುಟುಂಬನ ಬಿಟ್ಟು ಓಡೋಗ್ಬಿಟ್ಟಿದ್ದಾಳೆ ಅಂತ. ಬುದ್ಧಿ ಪ್ರಬೋಧನೆ, ದುರ್ಬುದ್ಧಿ ಪ್ರಬೋಧನೆ. ಏನಕ್ಕೆ ರಾಮ 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 ಅನ್ಬೇಕು ಗೊತ್ತಾ? ತನ್ನದಲ್ಲದ್ದು ನನ್ನ ರಾಮಚಂದ್ರ ಪ್ರಭು ಒಂದು ದಿನವೂ ಆಸೆ ಪಡ್ಲಿಲ್ಲ. ತನ್ನದೇ ಆಸೆ ಪಡ್ಲಿಲ್ಲ. ಬೆಳಿಗ್ಗೆ ತಂದೆ ಕರೆದ್ರು, ರೆಡಿ ಆಗು, ನಿನ್ನ
ಸಿಂಹಾಸನ ಏರ್ಲಿಕ್ಕೆ ಅಂತ. ಸರಿ ಅಪ್ಪಾಜಿ ಅಂದ. ರಾತ್ರಿ 10 ಗಂಟೆಗೆ ಕರೆದು ಬಿಟ್ಟು, ನೋಡಪ್ಪ ಈ ತರ ಅನ್ಸಿದೆ, ಇದು ಭರತನಿಗೆ ಪಟ್ಟ ಕಟ್ಟಬೇಕು, ಚಿಕ್ಕಮ್ಮನ ಕೋರಿಕೆ. ಆಯ್ತಪ್ಪ ಅಷ್ಟೇ. ತಿರುಗಿ ಕೂಡ ಯಾಕಪ್ಪ ನೀನಂದೆ, ಈಗಂದಾಗ್ಲೂ ಕೇಳಿಲ್ಲ. ಅದು ನನ್ನ ರಾಮಚಂದ್ರ ಪ್ರಭು. ಯಾರಾದ್ರೂ ನಾವು ಈ ತರ ಮಾಡ್ತೀವ? ನಾವು ಬಿಟ್ಕೊಡ್ತೀವ ಸ್ಥಾನನ ಇನ್ನೊಂದನ್ನ? ಇಲ್ಲ. ಸೊ ಧನಸ್ಸು ಇವತ್ತು ಆ ಥರದ ಒಂದು ಪ್ರಚೋದನೆಗಳು ಕೆಲವೊಂದು ನಡೆಯುತ್ತೆ. ನಿಮ್ಮದಲ್ಲದ್ದು ಇಲ್ಲ ನಿಮ್ಮದು. ಹುಷಾರು. ಅಷ್ಟಮಾಧಿಪತಿ ಕುಟುಂಬ ಸ್ಥಾನದಲ್ಲಿ ಕುಳಿತಿದ್ದಾನೆ. ಬುದ್ಧಿ ಸ್ಥಾನ, ಮಾತಿನ ಸ್ಥಾನ, ಆಲೋಚನಾ ಸ್ಥಾನ ಕೆಡಿಸ್ತಾನೆ, ಹುಳಿ ಮಾಡಿಸ್ತಾನೆ. ಹಿರಿಯರ ಒಪಿನಿಯನ್ ತಗೋಬೇಕು, ಹಿರಿಯರ ಸಜೆಷನ್ ತಗೋಬೇಕು, ಹಿರಿಯರ ಹತ್ರ ಹೋಗಿ ಸರೆಂಡರ್ ಆಗ್ಬಿಡ್ಬೇಕು ಅಷ್ಟೇ. ಅಷ್ಟು ಮಾಡ್ಕೊಳ್ಳಿ. ಇನ್ನು ಮಕರ ರಾಶಿ ಚೆನ್ನಾಗಿದೆ. ಆಗದ ಕೆಲಸ ಕಾರ್ಯ ವ್ಯವಸ್ಥಿತವಾಗಿ ನಡೀತಕ್ಕಂಥ ದಿನ. ಅದ್ಭುತ, ಚೆನ್ನಾಗಿದೆ. ಟ್ರಾವೆಲ್ಸು, ಟೂರ್ಸು, ವೆಹಿಕಲ್ಸು, ಎಂಟರ್ಟೈನ್ಮೆಂಟ್, ಈ ರೀತಿಯ ವೃತ್ತಿ ಉದ್ಯೋಗ ಅದ್ಭುತ ಪ್ರಗತಿ. ಕುಂಭರಾಶಿ ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ ಉದ್ಯೋಗ, ಮೇಕಪ್ಪು, ಅಲಂಕಾರ, ಬ್ಯೂಟಿ ಪಾರ್ಲರ್, ಬೇಕರಿ, ಸಿಹಿ ತಿಂಡಿ, ಇವುಗಳಿಗೆ ಸಂಬಂಧಪಟ್ಟಂತ ವೃತ್ತಿ ಉದ್ಯೋಗ, ಅಲಂಕಾರ, ಒಪ್ಪ, ಓರಣ, ವೈದಿಕ, ಜ್ಯೋತಿಷ್ಯ, ಯಜ್ಞ, ಯಾಗ, ಪೂಜೆ, ಹೋಮ, ಹವನ, ಲಾಯರ್, ಟೀಚರ್, ಪ್ರೀಚರ್, ಜಡ್ಜು, ಈ ರೀತಿಯ ವೃತ್ತಿ ಉದ್ಯೋಗ ಅದ್ಭುತ ಪ್ರಗತಿ. ಸ್ವಲ್ಪ ಮನಸ್ಸಿನ ಕಡೆ ಜಾಗ್ರತೆ. ಇನ್ನು ಮೀನರಾಶಿ ಕುಂಭದ್ರೋಣ ಮಾಳೆ. ಏನೇ ಕೆಲಸವಾದರೂ ಯಾವುದೇ ಆದ್ರೂ ಲಾಭದಲ್ಲಿ ಚಂದ್ರ, ಪಂಚಮಾಧಿಪತಿ ಗೌರವ. ನೋಡಿ, ನಾವೇನಾದ್ರೂ ಒಂದು ಮಾಡಿದ್ರೆ ನನಗೇನ್ ಸಿಗುತ್ತೆ ಇದರಿಂದ ಅಂತ ಯೋಚನೆ ಮಾಡ್ಬೇಕು. ಬರೀ ದುಡ್ಡು ಅಂದ್ರೆ ಸಿಗುತ್ತೆ ಅಂದ್ರೆ ಹಾಳಾಯ್ತು. ಬರೀ ಹೆಸರೊಂದು ಇಟ್ಕೊಂಡು ಒಗ್ಗರಣೆ ಹಾಕೋಬೇಕು. ಕೆಲವೊಂದು ಅವಾರ್ಡ್ಗಳು ಕೊಡ್ತಾರೆ, ಬೇಜಾರು ಮಾಡ್ಕೋಬೇಡಿ, ಅವಾರ್ಡ್ಗಳು ತಪ್ಪಲ್ಲ. ಅದನ್ನ ಇಟ್ಕೊಂಡು ಅಲಂಕಾರ ಪೂಜೆ ಮಾಡ್ಬೇಕಷ್ಟೇ. ಅದರಿಂದ ಒಂದು 50 ಲಕ್ಷ ಆದ್ರೂ ಕೊಟ್ರೆ ಒಂದು 100 ಮಕ್ಕಳಿಗೆ ಏನೋ ಒಂದು ಬಟ್ಟೆ, ಪುಸ್ತಕ, ಬ್ಯಾಗು, ಸ್ಕೂಲ್ ಫೀಸ್ ಅಂತ ಕೊಡ್ಬೋದು. ನಮಗೂ ಒಂದು ಆತ್ಮತೃಪ್ತಿ. ನಮ್ಮ ಮಗುಗೂ ಒಂದು 10 ಲಕ್ಷ ಫಿಕ್ಸೆಡ್. ನನ್ನ ಹೆಂಡತಿ ಹೆಸರಿನಲ್ಲೂ ಒಂದು 10 ಲಕ್ಷ ಫಿಕ್ಸೆಡ್, ಒಂದು 30 ಲಕ್ಷ ತಗೋ, ನನ್ನ ಹೆಸರಲ್ಲಿ ಒಂದು 10 ಲಕ್ಷ ಫಿಕ್ಸೆಡ್, ಇನ್ನೊಂದು 20 ಲಕ್ಷ ದಾನ ಮಾಡಿದ್ವಿ ಅಂತ. ಯಾವುದೋ ಒಂದು ಪಲಕ ಕೊಟ್ರಂತೆ, ಒಂದು ಮಜ್ಜಿಗೆ ಲೋಟ ಒಂದು ಕೊಟ್ರಂತೆ, ಅದನ್ನ ಇಟ್ಕೊಂಡೇನು ಒಗ್ಗರಣೆ ಧೂಪಕ್ಕೆ ಹಾಕೋಬೇಕಷ್ಟೇ. ಬೇಜಾರು ಮಾಡ್ಕೋಬೇಡಿ. ಫ್ಯಾಕ್ಟು. ಕೆಲವರು ನೋಡ್ಬೇಕು, ನಾನು ಓದ್ತಿದ್ದೇನೆ. ಬರೀ ಓದ್ತಿದೀಯ ಅಷ್ಟೇ, ಏನಾದರೂ ರಿವಾರ್ಡ್ ಇದೆಯಾ? ಓದೋದು ಓದ್ದೆ, ಅವಾರ್ಡ್ ತಗೋಬೇಕು, ರಿವಾರ್ಡು ತಗೋಬೇಕು. ದೇ ಶುಡ್ ಪೇ ಯು ಬೆಟರ್, ದೇ ಶುಡ್ ಕಾಲ್ ಯು. ನಿಮ್ಮನ್ನು ಕರ್ಕೋಬೇಕು, ನಿಮ್ಗೊಂದು ಸ್ಥಾನ ಕೊಡ್ಬೇಕು, ನಿಮ್ಗೊಂದು ಗೊತ್ತು ಕೊಡಬೇಕು, ನಿಮ್ಗೊಂದು ಪೊಸಿಷನ್ ಕೊಡಬೇಕು. ಏನೋ ಓದಿದ್ದೀನಿ. ಇವತ್ತು ಇಡೀ ಭಾರತದಲ್ಲಿ ಅದು ಎಷ್ಟು IT ಇಂಜಿನಿಯರ್ಸ್ ಇದ್ದಾರೋ, ಅವಾರ್ಡು ಇಲ್ಲ, ರಿವಾರ್ಡು ಇಲ್ಲ. ದೊಡ್ಡ IT ಕಂಪ್ನಿಗಳು ಬುರುಡೆ ಬಿಟ್ಕೊಂಡು 10,000 ರೂಪಾಯಿ ಸಂಬಳಕ್ಕೆ ಚಿಪ್ ಕೊಡ್ತಿದ್ದಾರೆ. ಒಂದು ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡ್ಕೊಂಡಿರೋರಿಗೆ ಕೈ ತುಂಬ ಸಂಬಳ ಇದೆ. 20,000, 30,000, 40,000. ಮಕ್ಕಳೇ, ಬರೀ ಹಿಂದ್ಗಡೆ ಹೋಗ್ಬೇಡಿ, ಬರೀ BTech ಹಿಂದ್ಗಡೆ ಹೋಗ್ಬೇಡಿ. ಬೇರೆ ಕೆಲಸಗಳಿದ್ದಾವೆ. ವಿದ್ಯಾರ್ಥಿಗಳೇ ವಿಚಾರಿಸಿ. ಕೈ ತುಂಬ ಸಂಬಳ ಪ್ಲಸ್ ಹೆಸರು, ಗೌರವ. ಫಿಸಿಯೋಥೆರಪಿಸ್ಟ್ಗಳು, ಪ್ಯಾರಾಮೆಡಿಕಲ್ ಸ್ಪೆಷಲಿಸ್ಟ್ಗಳು, ಈ ಥರದ್ದು ಏನೇನೋ ಇದಾವೆ, ವಿಚಾರಿಸಿ. ಇವತ್ತು ಇದು ಯಾವುದೋ ಒಂದು ಮಾಸ್ ಕ್ರಿಯೇಟ್ ಮಾಡ್ಬಿಟ್ಟಿದ್ದಾರೆ. ಅದಕ್ಕೆ ಬೇರೆ 3 ಲಕ್ಷ, 5 ಲಕ್ಷ, 10 ಲಕ್ಷ ಎಲ್ಲ ಫೀಸ್ ತಗೋತಾರೆ. ಇವ್ರ ಮನೆ ಬಂಗಾರ ಆಗೋಗ ಕೆಲಸ ಆಗ್ಲಿಲ್ಲ ಅಂದ್ರೆ ಇವ್ರ ಫೀಸ್ ವಾಪಸ್ ಕೊಡ್ತಾರೆ. ನಾಳೆನೋ ನಾನು ರ್ಯಾಂಕ್ ತಗೋತೇನೆ, ಕಾಲೇಜ್ಗೆ ರ್ಯಾಂಕ್ ತಗೋತಾನೆ, ವಿಲ್ ಯು ಗೆಟ್ ಮಿ ಅ ಬೆಟರ್ ಜಾಬ್? ನನ್ಗೆ 10 ಲಕ್ಷ ವರ್ಷಕ್ಕೆ ಕಟ್ಟಿದ್ದೀನಿ ಅಂದ್ರೆ ಲೆಕ್ಕ ಹಾಕೊಳ್ಳಿ. 40 ಲಕ್ಷ ಪ್ಲಸ್ ಊಟ ತಿಂಡಿ ಎಲ್ಲ ಸೇರಿ 60 ಲಕ್ಷ ಆಗಿದೆ ನನ್ನ ಖರ್ಚು. 60 ಲಕ್ಷಕ್ಕೆ ಅದನ್ನ ಬ್ಯಾಂಕ್ ಲೋನ್ ತೀರ್ಸೋ ಅಷ್ಟರಲ್ಲಿ 1.5 ಕೋಟಿ ಆಗುತ್ತೆ. 1.5 ಕೋಟಿ ಬರೆದಿಟ್ಕೊಳ್ಳಿ. ನನ್ನ 53 ಲಕ್ಷಕ್ಕೆ 1,27 ಲಕ್ಷ ನಾನು ಲೋನ್ ಕಟ್ತಿದ್ದೇನೆ. ಇನ್ನು ಅದು ಮುಗಿಸೋ ಅಷ್ಟರಲ್ಲಿ 1,27, 28 ಲಕ್ಷ. ಓದುವಾಗ ಏನೋ ಸಾಲ ತಗೋಬಿಟ್ರಿ, ಅಮ್ಮನ ಮನೆ, ಅಪ್ಪನ ಪೆನ್ಷನ್ ಮೇಲೆ ಈ ತರ ಅಂತ ತಗೊಂಡ್ರಲ್ವಾ. ನೀವು 60 ಲಕ್ಷ ಖರ್ಚು ಮಾಡಿ ಹೊರಗಡೆ ಬಂದ ಅಂದ್ರೆ ಕಡಿಮೆ ಅಂದ್ರು ನಿಮಗೆ ತಿಂಗಳಿಗೊಂದು 2 ರಿಂದ 3 ಲಕ್ಷ ಸಂಬಳ ಬರಬೇಕು. ಲೀಸ್ಟ್ ಅಂದ್ರೂ 3 ಲಕ್ಷ ಬರಬೇಕು. ಸಾಲ ತೀರ್ಸ್ಬೇಕು ಸ್ವಾಮಿ ನಾನು. ನನ್ನ ಮನೆ ನೋಡ್ಕೋಬೇಕು, ನಮ್ಮ ಅಮ್ಮ ಅಪ್ಪ ನೋಡ್ಕೋಬೇಕು. ಅಷ್ಟೊತ್ತಿಗೆ ವಯಸ್ಸಾಗಿದೆ, BP ಬಂದಿದೆ, ಶುಗರ್ ಬಂದಿದೆ, ನಾನು ಮದುವೆ ಆಗ್ಬೇಕು, ನನ್ನ ಹೆಂಡತಿ ನನ್ನ ನಂಬ್ಕೊಂಡು ಬರ್ತಾಳೆ, ನನ್ಗೊಂದು ಮಗು ಆಗುತ್ತೆ, ನಾನು ಇನ್ನೊಂದು ಮನೆ ತಗೋಬೇಕು, ನಾನೊಂದು ಕಾರ್ ತಗೋಬೇಕು, ಫಾರಿನ್ ಟ್ರಿಪ್ ಹೋಗ್ಬೇಕು. ಇದೆಲ್ಲ ಇದೆ. ಅಷ್ಟು ಕಷ್ಟಪಟ್ಟು ದುಡಿದ ಮೇಲೆ ಇವನು ಬರೀ ಕೆಲಸ ಜಪ ಅನ್ನಕ್ಕ ಯೋಚನೆ ಮಾಡಿ ನೋಡಿ. ಒಂದು ಮಿನಿಮಮ್ 3 ಲಕ್ಷ ಬೇಕು.
ಸೊ ಒಂದು ಮನೆ, ನಾನು ಮತ್ತೆ ನನ್ಗೊಂದು ಕಾರು, ನಮ್ಮಮ್ಮ ನಮ್ಮಪ್ಪ, ಇದೆಲ್ಲ ಊಟ ತಿಂಡಿ 1.5-2 ಲಕ್ಷ ಹೋಯ್ತೀನಿ. 1 ಲಕ್ಷ ಲೋನ್ ಕಟ್ತೀನಿ ಅಂದ್ರೆ 1.5 ಕೋಟಿ ಕಟ್ಟಲಿಕ್ಕೆ ನೆನ್ಪಿಟ್ಕೊಳ್ಳಿ. 150 ತಿಂಗಳು ಕಟ್ಟಬೇಕು. 180, 150 ತಿಂಗಳು. 150 ತಿಂಗಳು ಅಂದ್ರೆ ಲೆಕ್ಕ ಹಾಕೊಳ್ಳಿ ಎಷ್ಟು ವರ್ಷ ಆಯ್ತು ಅಂತ. ಕಡಿಮೆ ಅಂದ್ರು 12ರಿಂದ 13 ವರ್ಷ ಕಟ್ಟಬೇಕು. ಮತ್ತೆ ಪ್ರಾಣ ಇಟ್ಕೊಂಡು ಕಾಸ್ಟ್ ಕಟ್ಟಿಂಗ್ ಮಾಡ್ತಾನೆ. 1 ಲಕ್ಷ ಕಟ್ತಾನೆ ಅಂದ್ರೆ 10 ವರ್ಷ ಕಟ್ಟಬೇಕು ಲೀಸ್ಟ್ ಅಂದ್ರು. 10 ವರ್ಷ ರಜಾ ಹಾಕದೆ, ನಿಮ್ BP ಬರದೆ, ನಿಮ್ ಶುಗರ್ ಬರದೆ, ನಿಮ್ಗೇನು ಅಂತ ಏನಾದ್ರು ಬ್ರೇಕ್ ಡೌನ್ ಆಯ್ತು ಅಂದ್ರೆ ಎಲ್ಲ ಹೋಯ್ತು. ಅವಾರ್ಡು ರಿವಾರ್ಡ್ ಇದನ್ನ ಯೋಚನೆ ಮಾಡಿ. ಇದ್ಯಾವುದೋ BTech ಈ ಬುರುಡೆ ಬಿಡೋ ಈ ಇಂಜಿನಿಯರಿಂಗ್ ಕಥೆಗಳು ಬೇಡ. ನಿಮ್ಗೆ ಗೊತ್ತಿಲ್ಲ, ಹೈದರಾಬಾದ್ ಅರೆ IIT ಮಾಡ್ಕೊಂಡಿರೋರಿಗೆ ಜಾಬ್ ಇಲ್ಲ. ಈ ನಾರ್ಮಲ್ ಕಾಲೇಜಲ್ಲಿ ಮಾಡಿರೋ ಕರೆದ ಜಾಬು ವರ್ತನೆ ದುಡ್ಡು. ವಾಟ್ ಈಸ್ ಯುವರ್ ಪ್ಯಾಕೇಜ್ ಅಂದ್ರೆ 2.5 lakh. ನಿನ್ ಮನೆ ಬಂಗಾರ ಆಗೋಗ ನಿಮ್ಮ ಅಮ್ಮ ಅಪ್ಪ ಎಷ್ಟು ಕೊಟ್ಟಿದ್ರು 1 ವರ್ಷಕ್ಕೆ ಫೀಸ್ ಗೊತ್ತಾ ಅಂದ್ರೆ ಮುಖ ನೋಡ್ತಾರೆ. ದೊಡ್ಡ IT ಕಂಪ್ನಿಗಳು ನಿಮ್ಮನ್ನ ದೋಚ್ತಿದ್ದಾರೆ, ಮೋಸ ಮಾಡ್ತಿದ್ದಾರೆ. ಅದ್ರ ಹೆಸರಿನಲ್ಲಿ ಕಾಲೇಜ್ಗಳವರು ಕೂಡ ಅವ್ರಿಗೆ ಗೊತ್ತಿದೆ ನಮ್ಗೇನಿದೆ ಈಗ ದುಡ್ಡು ಮಾಡ್ಕೊಳ್ಳೋ ಟೈಮು. ಬದಲಾಗಿ ಅವಾರ್ಡು ರಿವಾರ್ಡ್ ಇಲ್ಲದ ಯಾವುದೇ ಕೆಲಸ ಮಾಡಬೇಡಿ. ಬರೀ ರಿವಾರ್ಡ್ ಹಿಂದ್ಗಡೆ ಹೋದ್ರು ಬೀಳ್ತೀರಿ, ದುಡ್ಡಿನ ಹಿಂದ್ಗಡೆ ಹೋಗ್ಬಾರ್ದು. ದುಡ್ಡು ಗೌರವಯುತವಾಗಿ ಸಂಪಾದನೆ ಮಾಡಬೇಕು. ಗೌರವದ ಜೊತೆ ದುಡ್ಡು ಸಂಭಾವನೆ. ಹೌದು, ನಮಗದು ನೆನಪು ಕೊಡ್ಬೇಕು ಸದಾ. ನಾನು ತಗೋತಿರೋ ಈ ಸಂಬಳ ಉಪಯ ಋಣಾನಯ್ಯ, ನಾನು ಇನ್ನಷ್ಟು ನಿಯತ್ತಾಗಿ ಮಾಡ್ಬೇಕು ಅನ್ನೋದೊಂದಿರ್ಬೇಕು. ಎಲ್ಲರೂ ಆ ಥರ ಮಾಡ್ಕೋತೀರಿ ಅನ್ಕೋತೀನಿ. ಮೀನ ರಾಶಿ ಕೂಡ ಒಳ್ಳೇದಾಗ್ಲಿ. ಮಾತೃದೇವೋ ಭವ.